जय श्रीनिवास। कल्याणाद्भुतगात्राय कामिदत्तप्रदायिने श्रीमद्वेङ्कटनाथाय श्रीनिवासाय ते नमः। अभ्रहं भङ्गरहितं अजडं विमलं सदा आनन्दतीर्थमतलं भजे तापत्रयापहम्। अर्थकल्पितकल्पोऽयं प्रत्यर्थगजकेसरीं व्यासतीर्थ इतिर्भूयादिष्टार्थसिद्धये तपो विद्या विरक्तादिसद्गुणानां घाकरानहम् वादिराजगुरुं वन्दे हयग्रीवोपदाश्रय। कामधेनु यथा पूर्वं सर्वाभूष्टफलप्रद कलौ श्री वादिराज श्रीपादो विष्टदा सदाम्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। आपादमौलिपर्यन्तं गुरूणां मत्कृतिं स्मरित्येन विघ्नाः प्रणश्यन्ति सिद्धञ्चित मनोरथाः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधे। तेन विना तृणमपि न चलति अंತಾರೆ। ಹರಿಯ ಅನುಗ್ರಹ ಅವನಿಲ್ಲದೆ ಹುಲ್ಲುಕಡ್ಡಿ ಕೂಡ ಅಲ್ಲಾಡಲಿಕ್ಕಾಗಲ್ಲ. ಹೀಗಾಗಿ ನಾಹಂ ಕರ್ತ ಹರಿಕರ್ತ ನಾಹಂ ಕರ್ತ ಹರಿಕರ್ತ ಅಂತ ಹೇಳಿಕೊಂಡು ನಾವು ಸಾತ್ವಿಕರೆಲ್ಲ ಸೇರಿಕೊಂಡು ಒಂದು ತೀರ್ಥಯಾತ್ರೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಆ ಮನಸ್ಸು ಕೊಟ್ಟವನು ಪರಮಾತ್ಮನೇ. ನಂತರ ಅದನ್ನು ದೃಢವಾಗಿ ಸಂಕಲ್ಪವನ್ನು ಮಾಡಿದ್ವಿ. ಸಂಕಲ್ಪವನ್ನು ಮಾಡಿ ಯಾವುದೋ ಒಂದು ಯಾತ್ರೆಗೆ ಹೋಗಬೇಕಾದ್ರೆ, ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಗುರಿ ಇರಬೇಕು. ಗುರಿಯನ್ನು ನಡೆಸಲಿಕ್ಕೆ ಒಬ್ಬ ಗುರು ಇರಬೇಕು. ನಮಗೆ ಗುರು ಆಗಿ ಯಾರು ಮಾರ್ಗದರ್ಶಕ? ವಾದಿರಾಜ ಭಾವಿ ಸಮೀರಾದಂಥ ವಾದಿರಾಜರು ಅವರು ಬರೆದಂತಹ ತೀರ್ಥ ಪ್ರಬಂಧವೇ ನಮಗೆ ಒಂದು ಮಾರ್ಗದರ್ಶನ. ಆ ಗುರಿಯನ್ನು ಮುಟ್ಟಲಿಕ್ಕೆ, ಪರಮಾತ್ಮನ ಸೇವೆ ಮಾಡಲಿಕ್ಕೆ ಈ ಗುರುಗಳ ಸಂದೇಶವನ್ನು ಹೊತ್ತಂತಹ ಗುರುಗಳಂತೂ ಸಂಚರಿಸಿ ನಮಗೆ ತಿಳಿಸಿದಂತಹ ಜಾಗಗಳನ್ನು ನಾವು ಸಂದರ್ಶಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕಾಶಿ ಯಾತ್ರೆಗೆ ಹೊರಡೋದು ಅಂತ ತೀರ್ಮಾನ ಮಾಡಿದ್ವಿ. ಇಷ್ಟು ಜನಗಳನ್ನು ಕರ್ಕೊಂಡು ಹೋಗೋಕ್ಕೆ ಒಂದು ನಾವೇ ಬೇಕಲ್ವಾ? ಆ ನಾವೇ ವಾಸುದೇವನ ಯಾತ್ರೆ. ವಾಸುದೇವನೇ ನಾವೇ. ಆ ವಾಸುದೇವನೆಂಬ ನಾಮವನ್ನು ಹೊಂದಿದಂತಹ ವಾಸುದೇವ ಯಾತ್ರಾ ಎಂಬ ಒಂದು ಸಂಸ್ಥೆ, ಅದರ ಸಂಚಾಲಕರು, ಮುಖ್ಯ ಮಾರ್ಗದರ್ಶಕರು, ಕ್ಷೇತ್ರಗಳ ಪರಿಚಯಿಸ ಮಾಡುವಂತಹ ವ್ಯಕ್ತಿಯೂ ಅನುಭವಿಯೂ ಆಗಿರುವಂತಹ, ಸಶಾಸ್ತ್ರವನ್ನು ಅಧ್ಯಯನ ಮಾಡಿ ಗುರು ಹಿರಿಯರಲ್ಲಿ ಸೇವೆಯನ್ನು ಮಾಡಿದಂತಹ ರಘುನಂದನ ಶರ್ಮಾ ಎಂಬುವರು ನಮ್ಮನ್ನೆಲ್ಲ ಈ ಯಾತ್ರೆಗೆ ಅನುವುಗೊಳಿಸಿದರು. ಹೋದ ವರ್ಷ ಅಂದರೆ 2021 ಡಿಸೆಂಬರ್ 20ರಂದು ನಮ್ಮ ಕಾರ್ಯ ಶುರುವಾಯಿತು. ಆ ದಿನ ಬೆಂಗಳೂರಿನಿಂದ ಸಂಜೆ ಹೊರಟು ಕಾಚಿಗೂಡ ಎಂಬ ಸ್ಥಳಕ್ಕೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ವಿ. ಮರುದಿನ ಬೆಳಗ್ಗೆ ಅಂದರೆ 21ನೇ ತಾರೀಕು ಕಾಚಿಗೂಡ ರೈಲು ನಿಲ್ದಾಣದಿಂದ ಅಲ್ಲೇ ಹತ್ತಿರವಿರುವ ರಾಘವೇಂದ್ರ ಸ್ವಾಮಿಗಳವರ ಮಠ ಲಿಂಗಂಪಳ್ಳಿ ಅಂತ ಜಾಗದಲ್ಲಿದೆ, ಬಹಳ ಹತ್ತಿರದಲ್ಲೇ ಇದೆ. ಸೊ ಅಲ್ಲಿ ಹೋಗಿ ತಲುಪಿದ್ವು. ಬೆಳಿಗ್ಗೆ ಸ್ನಾನ ಸಂಧ್ಯಾವಂದನಾದಿಗಳು ಜಪತಪಗಳನ್ನು ಮುಗಿಸಿಕೊಂಡು ಶ್ರೀ ಗುರುರಾಯರ ದರ್ಶನ, ಪ್ರದಕ್ಷಿಣಾ ನಮಸ್ಕಾರ, ಅವರ ಸೇವೆ ಮತ್ತು ಅವರ ಆರಾಧನೆಯಲ್ಲಿ ನಾವು ಪಾಲ್ಗೊಂಡ್ವಿ. ತದನಂತರ ಗುರುಗಳ ಅನುಗ್ರಹವನ್ನು, ಆಶೀರ್ವಾದವನ್ನು ಪಡೆದು ಅಲ್ಲಿಂದ ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ವಿ. ಲಘು ಉಪಹಾರವನ್ನು ಸ್ವೀಕರಿಸಿ ಅಲ್ಲಿಂದ ಸಿಕಂದರಾಬಾದ್ ರೈಲ್ವೆ ನಿಲ್ದಾಣಕ್ಕೆ ಬಂದು ಸಿಕಂದರಾಬಾದ್ ರೈಲ್ವೆ ನಿಲ್ದಾಣದಿಂದ ಹೊರಟು ಪ್ರಯಾಗರಾಜ್ ಎಂಬ ಪವಿತ್ರ ಕ್ಷೇತ್ರಕ್ಕೆ ನಾವು ಪ್ರಯಾಣ ಮಾಡಿದ್ವಿ. ಇದು ಸುದೀರ್ಘ ಪ್ರಯಾಣ, 26 ಗಂಟೆಗಳ ರೈಲು ಪ್ರಯಾಣ. ಅಂದರೆ ಆ ಇಡೀ ದಿನ ನಾವು ಜರ್ನಿ ಮಾಡಿ ಮುಂದಿನ ದಿನ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಪ್ರಯಾಗರಾಜ್ ತಲುಪಿದ್ವಿ. ಪ್ರಯಾಗರಾಜ್ ತಲುಪಿದ ಮೇಲೆ ಅಲ್ಲಿಂದ ಸ್ವಾಮಿನಾರಾಯಣ ಎಂಬ ಆಶ್ರಮ ಇದೆ, ಅಲ್ಲಿಗೆ ಹೋಗಿ ನಮ್ಮ ಸಾಮಾನುಗಳನ್ನೆಲ್ಲ ಇಟ್ಟುಬಿಟ್ಟು ಆ ರೂಮ್ನಲ್ಲಿ ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿ ಅಲ್ಲಿಂದ ಒಂದು ನದಿಗೆ ಬಂದ್ವಿ ನಾವು. ಅದು ಯಾವ ನದಿ? ತೀರ್ಥರಾಜ
ತೀರ್ಥರಾಜಾಯ ನಮಃ ಅಂತಲೇ ಶುರು ಮಾಡಬೇಕು. ಯಾಕೆಂದರೆ ಎಲ್ಲ ತೀರ್ಥಗಳ ಸನ್ನಿಧಾನ ಅಲ್ಲಿದೆ. ಯಾವ ಶ್ರೀ ಹರಿಪಾದೋದ್ಭವಿಯಾದಂತಹ ಗಂಗೆ, ಯಮನ ಸೋದರಿಯಾದಂತಹ ಯಮುನಾ, ಕಾಳಿಂದಿ ಅಂತಲೂ ಕರೀತಾರೆ, ಕಾಳಿಂದಿ ಸುಧಾ ಅಂತ ಕರೀತಾರೆ. ಆ ಕಾಳಿಂದಿ ನದಿ ಅದು ಕಪ್ಪು ಇರುತ್ತೆ. ಗಂಗೆ ಯಾವಾಗಲೂ ಪವಿತ್ರಳು, ಅವಳು ಬೆಳ್ಳಗಿರ್ತಾಳೆ. ಇವರಿಬ್ಬರ ಮಧ್ಯೆ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ ಎಂಬ ನದಿ ಗುಪ್ತಗಾಮಿನಿಯಾಗಿ ಹರಿಯುವಂತಹ ಒಂದು ಸ್ಥಾನ. ಇದು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಪ್ರಯಾಗ ಅಂದರೆ ಸಾಮಾನ್ಯವಾಗಿ ಎರಡು ನದಿಗಳು ಸೇರುವ ಸಂಗಮಕ್ಕೆ ಪ್ರಯಾಗ ಅಂತಾರೆ. ಇಲ್ಲಿ ವಿಶೇಷವಾಗಿ 3 ನದಿಗಳ ಸಂಗಮ ಇದೆ. ಈ ಸಂಗಮ ಸ್ಥಾನದಲ್ಲಿ, ಈ ನದಿ ತೀರದಲ್ಲಿ ಕ್ಷೇತ್ರ ವಿಧಿಯಾದಂತಹ ವೇಣಿದಾನ ಅಂತ ಮಾಡ್ತಾರೆ. ಇದು ವೇಣಿದಾನ ಅನ್ನೋ ಪೂಜೆ ಏನು ಅಂದರೆ, ಸುಮಂಗಲಿಯರು ತಮ್ಮ ಪತಿಯನ್ನೊಳಗೂಡಿ ಪತಿಯ ಅಪ್ಪಣೆಯನ್ನು ಪಡೆದು ಅರಿಶಿನವನ್ನು ಧರಿಸಿ, ನಂತರ ಪತಿಯ ಅಪ್ಪಣೆ ಪಡೆದು ತಮ್ಮ ಜಡೆಯ ತುದಿಭಾಗದ ಕೆಲವು ಕೂದಲುಗಳನ್ನು ಕತ್ತರಿಸಿ ಅದನ್ನು ಮಂಗಳ ದ್ರವ್ಯಗಳೊಂದಿಗೆ ಸೇರಿಸಿ ಅದನ್ನು ನದಿಯಲ್ಲಿ ಬಿಡುವುದು ಒಂದು ವಿಶೇಷ ಕ್ಷೇತ್ರವಿಧಿಯಲ್ಲಿಯ ಕ್ಷೇತ್ರವಿಧಿ. ಇದು ಜೀವಮಾನದಲ್ಲಿ 1 ಬಾರಿಯಾದರೂ ಮಾಡಬೇಕು ಅನ್ನೋದು ಈ ಸುಮಂಗಲಿಯರ ಒಂದು ಯೋಚನೆ, ಒಂದು ಯಜ್ಞ ಅದು. ಅಲ್ಲಿಂದ ಈ ಒಂದು ಕಾರ್ಯವನ್ನು ದತ್ತಾತ್ರೇಯ ಆಚಾರ್ಯ ಮನೋರು ಬಹಳ ಚೆನ್ನಾಗಿ ನಡೆಸಿಕೊಟ್ರು. ಆ ಕಾರ್ಯಕ್ರಮ ಮುಗಿದ ಮೇಲೆ ನಾವೆಲ್ಲರೂ ಈ ಸಂಗಮ ನದಿಗೆ, ಅಂದರೆ ಈ ಕಾಳಿಂದಿ ನದಿಗೆ, ಅಂದರೆ ಕಾಳಿಂದಿ ಯಮುನಾ ನದಿ ಅದು ಕಪ್ಪು ಇರುತ್ತೆ. ಆ ಕಾಳಿಂದಿ ನದಿಯಲ್ಲಿ ಒಂದು ಸ್ನಾನವನ್ನು ಮಾಡಿದರೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾಳಂತೆ. ಮತ್ತು ಯಮನ ತಂಗಿಯಾಗಿರುವುದರಿಂದ ನಮ್ಮನ್ನು ಯಮನ ಲೋಕಕ್ಕೆ ಕಳಿಸದೆ ಹರಿಯ ಲೋಕಕ್ಕೆ ಕಳಿಸ್ತಾಳೆ, ವೈಕುಂಠಕ್ಕೆ ಕಳಿಸ್ತಾಳಂತೆ ಆ ಒಂದು ಯಮುನಾ ನದಿ. ಇಂತಹ ಒಂದು ಪವಿತ್ರ ಸ್ಥಳ ಯಮುನಾ, ಗಂಗಾ ಮತ್ತು ಸರಸ್ವತಿಯ ಸಂಗಮದಲ್ಲಿ ನಾವು ಸ್ನಾನ ಮಾಡಿ ನಾವೆಲ್ಲ ಪವಿತ್ರರಾಗಿ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಅದರ ಜೊತೆಗೆ ಸ್ನಾನವನ್ನು ಮಾಡುವಾಗ ಅಲ್ಲಿಯ ಕ್ಷೇತ್ರ ದೇವತೆಯಾದಂತಹ ವೇಣಿ ಮಾಧವನ ಸ್ಮರಣೆಯನ್ನು ಮಾಡಬೇಕು. ಆ ವೇಣಿ ಮಾಧವ ಮತ್ತು ಈ ತ್ರಿವೇಣಿ ಸಂಗಮ ಅಲ್ಲಿನ ವಿಶೇಷ. ನಾವು ಈ ವೇಣಿ ಮಾಧವನ ಸ್ಮರಣೆಯನ್ನು ಮಾಡ್ತಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಪಾಪಗಳೆಲ್ಲ ಪರಿಹಾರವಾಗಿ ನಾವು ಶುದ್ಧಿಯಾಗಿ ಮತ್ತೆ ಮುಂದಿನ ಕಾರ್ಯಗಳಿಗೆ ಹೊರಡಬೇಕು ಅಂತ ತೀರ್ಮಾನಿಸಿದ್ವಿ. ಅಲ್ಲಿಂದ ಹತ್ತಿರದಲ್ಲೇ ಇರುವ ಉತ್ತರಾದಿ ಮಠಕ್ಕೆ ಹೋದ್ವಿ. ಉತ್ತರಾದಿ ಮಠದಲ್ಲಿ ಶ್ರೀ ರಾಘವೇಂದ್ರ ಆಚಾರ್ಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪಿತೃಕಾರ್ಯಗಳನ್ನು ಮಾಡಿದ್ವಿ. ಪಿತೃಕಾರ್ಯ ಮಾಡೋದು ಅಂದರೆ ಜೀವನದಲ್ಲಿ ಒಮ್ಮೆನಾದರೂ ಪ್ರಯಾಗ, ಗಯಾ ಮತ್ತು ಕಾಶಿ ಇಲ್ಲಿ ಹೋಗಿ ಪಿತೃಗಳಿಗೆ ನಾವು ಪಿಂಡ ಪ್ರದಾನ ಮಾಡೋದು, ಅವರಿಗೆ ತರ್ಪಣೆಗಳನ್ನು ಕೊಡೋದರಿಂದ ಅವರಿಗೆ ತಮ್ಮ ಪಾಪಗಳ ಪರಿಹಾರವಾಗಿ ಅವರ ಶ್ರೇಯೋಭಿವೃದ್ಧಿಯಾಗಿ ಅವರು ವೈಕುಂಠದತ್ತ ಪ್ರಯಾಣ ಮಾಡ್ತಾರೆ. ಆ ಪ್ರಯಾಣ ಮಾಡಬೇಕು, ಪ್ರತಿಯೊಬ್ಬ ತಂದೆ ತಾಯಿ ಆಸೆ ಅದೇ ಇರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಹೇಳೋರು ದಶಪುತ್ರ ಪ್ರಾಪ್ತಿರಸ್ತು ಅಂತ. ದಶಪುತ್ರ ಅಂದರೆ 10 ಮಕ್ಕಳು ಹುಟ್ಟಲಿ ಅಂತ. ಅದರಲ್ಲಿ ಏನಂದರೆ ಕನಿಷ್ಠ ಅವರ ಆಸೆ ಒಬ್ಬ ಮಗನಾದರೂ ಬಂದು ನಮಗೆ ಈ ಗಯಾ, ಕಾಶಿ ಮತ್ತು ಪ್ರಯಾಗದಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ನಮ್ಮ ಸದ್ಗತಿಯನ್ನು ದೊರಕಿಸಲಿ ಅನ್ನೋದೇ ತಂದೆ ತಾಯಿ ಆಸೆ ಆಗಿತ್ತು. ಯಾವಾಗ ನಾವು ಸಂಕಲ್ಪವನ್ನು ಮಾಡ್ತೇವೆ, ಕಾಶಿಗೆ ಹೋಗ್ತೀವಿ, ಗಯಾಗೆ ಹೋಗ್ತೀವಿ ಅಂತ, ಆ ಪಿತೃಗಳಿಗೆ ಖುಷಿಯಾಗುತ್ತೆ. ಅವರು ಕುಣಿದಾಡ್ತಾರೆ, ನಮ್ಮ ಮಕ್ಕಳು ಬರ್ತಾರೆ, ನಮಗೆ ಸದ್ಗತಿಯನ್ನು ಕೊಡಿಸ್ತಾರೆ ಅಂತ ಆಗಲೇ ಕುಣಿಲಿಕ್ಕೆ ಶುರು ಮಾಡ್ತಾರಂತೆ. ಆವತ್ತಿನ ದಿವಸದಿಂದಲೇ, ಸಂಕಲ್ಪ ಮಾಡಿದ ದಿನದಿಂದಲೇ ಅವರ ಸ್ವರ್ಗಾರೋಹಣ ಒಂದೊಂದು ಮೆಟ್ಲು ಮೇಲೆ ಹೋಗ್ತಾರಂತೆ. ಇಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಪ್ರಯಾಗದಲ್ಲಿ ಮಾಡಿದ್ವಿ. ಪ್ರಯಾಗದಲ್ಲಿ ಮಾಡಿ ಅಲ್ಲೇ ಪಕ್ಕದಲ್ಲಿರುವ ಪಲಿಮಾರು ಮಠದಲ್ಲಿ ನಮ್ಮ ಊಟವನ್ನು ಮುಗಿಸ್ಕೊಂಡು ಮತ್ತೆ ನಾವು ಸ್ವಾಮಿನಾರಾಯಣ ಆಶ್ರಮಕ್ಕೆ ಬಂದ್ವಿ. ಅಲ್ಲಿಂದ ಹೊರಟು ಮೊದಲು ಆ ಕ್ಷೇತ್ರ ಪಾಲಕ, ಕ್ಷೇತ್ರ ಅಭಿಮಾನಿ ದೇವತೆಯಾದಂತಹ ವೇಣಿ ಮಾಧವನ ದರ್ಶನವನ್ನು ಮಾಡಿದ್ವಿ. ವೇಣಿ ಮಾಧವನ ದರ್ಶನ ಮಾಡೋದು ಅಂದರೆ ನಮ್ಮ ಪಾಪಗಳೆಲ್ಲ ಭಸ್ಮವಾಗಿ ನಾವು ಪವಿತ್ರರಾಗಬೇಕು ಅನ್ನೋದೇ ಒಂದು ಉದ್ದೇಶ. ಆ ವೇಣಿ ಮಾಧವನ ದರ್ಶನ ಆದಮೇಲೆ ವೇಣಿ ಮಾಧವನ ಪಕ್ಕದಲ್ಲಿ ಇರುವಂತಹ ವಿಶೇಷವಾದ ಒಂದು ವಟವೃಕ್ಷ ಇದೆ. ಆ ವಟವೃಕ್ಷ ದರ್ಶನವನ್ನು ಮಾಡುವುದು ನಮಗೆ ಶ್ರೇಯಸ್ಕರ. ಅದನ್ನು ಮಾಡಿ
ಅಲ್ಲಿಂದ ನಾವು ಬಡೇ ಹನುಮಾನ್ ಅಂದರೆ ಅಲ್ಲಿ ಒಂದು ಹನುಮಾನ್ ದೇವಸ್ಥಾನ ಇದೆ. ಈ ವೈರಾವಣ ಎಂಬ ರಾಕ್ಷಸರನ್ನು ಸಂಹಾರ ಮಾಡಿದ ನಂತರ ವಿಶ್ರಾಂತಿ ತೆಗೆದುಕೊಂಡ ಪ್ರಾಣದೇವರು ಅಂತ ಹೇಳ್ತಾರೆ. ಅದು ಮಲಗಿರುವ ಪ್ರಾಣದೇವರು ಒಂದು ಅಗಾಧವಾದಂತಹ ಬೃಹದಾಕಾರದ ಒಂದು ವಿಗ್ರಹ ಇದೆ. ಅದನ್ನು ನೋಡಿದ್ವಿ. ಅಲ್ಲಿ ಅವರ ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ನಾಗವಾಸುಕಿ ಎಂಬ ದೇವಸ್ಥಾನಕ್ಕೆ ಹೋದ್ವಿ. ನಾಗವಾಸುಕಿ ದೇವಸ್ಥಾನದಲ್ಲಿ ಅಲ್ಲಿಯ ನಾಗಪ್ರತಿಷ್ಠಾದಂತಹ ದೇವರು ವಾಸುಕಿ ಮತ್ತು ಅದಲ್ಲದೆ ಅಲ್ಲಿಯ ಸ್ಥಳೀಯ ಕೆಲವು ದೇವರುಗಳನ್ನು ನಾವಲ್ಲಿ ನೋಡಿದ್ವಿ. ನೋಡಿ ಬಹಳ ಸಂತೋಷ ಆಯಿತು ನಮಗೆ. ಆ ಜಾಗದಲ್ಲಿ ವೇದವ್ಯಾಸರು ಕೂಡ ಇದ್ದಾರೆ ಅಂತ ನಮಗೆ ತಿಳಿಯಿತು. ದಿನಾಂಕ 23/12/2021 ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಬಸ್ನಲ್ಲಿ ಚಿತ್ರಕೂಟಕ್ಕೆ ಪ್ರಯಾಣ ಮಾಡಿಸಿದ್ವಿ. ಚಿತ್ರಕೂಟದಲ್ಲಿ ಮೊದಲು ಮಂದಾಕಿನಿ ನದಿಯ ದರ್ಶನವನ್ನು ಪಡೆದಿವಿ. ಆ ಮಂದಾಕಿನಿ ನದಿಯ ತೀರ್ಥವನ್ನು ಪ್ರೋಕ್ಷಿಸಿಕೊಂಡು ಪವಿತ್ರರಾಗಿ ಅಲ್ಲಿಂದ ನಾವು ಹೊರಟಿದ್ದು ರಾಮ, ಲಕ್ಷ್ಮಣ, ಸೀತೆ ಅವರೆಲ್ಲ ಇರುವ ಸನ್ನಿಧಾನ. ಅಲ್ಲೊಂದು ಸ್ಫಟಿಕಶಿಲಾ ಎಂಬ ಜಾಗ. ಸ್ಫಟಿಕಶಿಲಾ ಅಂದರೆ ಬೃಹದಾಕಾರದಂತಹ ಒಂದು ಈ ಬಿಳಿ ಬಣ್ಣದ ಒಂದು ಶಿಲೆ. ಆ ಶಿಲೆಯ ಮೇಲೆ ರಾಮ, ಸೀತೆ ಅವರು ಕುಳಿತಂತಹ ಜಾಗಗಳನ್ನು ನಮಗೆ ತೋರಿಸ್ತಾರೆ. ಅಷ್ಟೇ ಅಲ್ಲ, ಅದೊಂದು ವಿಶೇಷವಾದ ಒಂದು ಘಟನೆ ನಡೆದಂತಹ ಸ್ಥಳ ಅದು. ಏನು ಅಂದರೆ, ಈ ಜಯದ್ರಥ ಎಂಬ ದೇವತೆ, ಅದು ನಮ್ಮ ಕಾಲಿಗೆ ಅಭಿಮಾನಿ ದೇವತೆ ಅವರು, ಜಯದ್ರಥ ಅನ್ನೋರು. ಅವರಿಗೆ ಒಂದು ಡ್ಯುಯಲ್ ಪರ್ಸನಾಲಿಟಿ ಅಂತ ಏನು ಹೇಳ್ತೀವಿ ನಾವು, ಆ ಥರ ಮಲ್ಟಿ ಪರ್ಸನಾಲಿಟಿ ಇತ್ತು ಅವರಿಗೆ. ಅಂದರೆ ದೇವತೆ ಹಾಗೂ ಹಸುರನ ಗುಣಗಳು ಒಂದ್ಸಲ ಬರ್ತಾ ಇದ್ದಂತೆ. ಆ ಹಸುರಗುಣ ಬಂದಾಗ ಅವನು ಬಹಳ ಸುಂದರವಾದಂತಹ ಸೀತಾದೇವಿಯನ್ನು ನೋಡಿ ಅವಳನ್ನು ಮುಟ್ಟಬೇಕು ಅನ್ನೋ ಒಂದು ಕೆಟ್ಟ ಆಸೆ ಅವನಿಗೆ ಬಂತು. ಅದಕ್ಕೆ ಒಬ್ಬ ಹಸುರ ಕೂಡ ಸಹಕಾರ ಕೊಟ್ಟು ಸೀತೆ ಕುಳಿತಂತಹ ಏಕಾಂತ ಜಾಗದಲ್ಲಿ ಈ ಕಾಗೆಯಾಗಿ ಬಂದು ಆ ಸೀತೆಯನ್ನು ಸ್ಪರ್ಶಿಸಿಬಿಟ್ಟು ಹೋಗ್ತಾರೆ. ಅದನ್ನು ನೋಡಿದಂತಹ ರಾಮದೇವರು ಅಲ್ಲೇ ಇದ್ದ ಒಂದು ಗರಿಯನ್ನು, ಅಂದರೆ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದುಕೊಂಡು ಅದರ ಮಂತ್ರಿಸಿ ಅದ ಮೇಲೆ ಬಿಟ್ಟಾಗ ಅವನು ಭಸ್ಮನಾಗ್ತಾನೆ. ಅಂದರೆ ಭಸ್ಮ ಆದಾಗ ಆ ಕಾಗೆಯ ರೂಪದಲ್ಲಿ ಬಂದಿದ್ದರಿಂದ ಕಾಗೆಗೆ ಅದರ ಗುರುತಾಗಿ ಅವನಿಗೆ ಕಾಗೆಗೆ ಮನಸ್ತಾಪ ಆಗುತ್ತೆ, ತಪ್ಪು ಮಾಡಿದೆ, ನಾನು ಇಂಥ ಕೆಲಸ ಮಾಡಬಾರದಿತ್ತು ಅಂತ. ಆ ಪಶ್ಚಾತ್ತಾಪ ಪಟ್ಟರೂ ಕೂಡ ಆ ನೆನಪಿಗಾಗಿ ಆ ಕಾಗೆಗೆ ಒಂದು ಕಣ್ಣು ಮಾತ್ರ ಈಗಲೂ ಕೂಡ ಕಾಣೋದು ಒಂದೇ ಒಂದು ಕಣ್ಣು. ಅದು ರಾಮದೇವರು ಕೊಟ್ಟಂತಹ ಶಾಪ ಅಥವಾ ಅವನಿಗೆ ಒಂದು ಶಿಕ್ಷೆ. ಆಗ ಜಯದ್ರಥ ಕೂಡ ತನ್ನ ತಪ್ಪನ್ನು ಅರಿವಾಗಿ ಕ್ಷಮೆ ಕೇಳಿ ಅವನು ಹೋಗ್ತಾರೆ. ಸೊ ಈ ಘಟನೆ ನಡೆದಂತಹ ಸ್ಥಳ ಈ ಸ್ಫಟಿಕಶಿಲಾ. ಆ ಸ್ಫಟಿಕಶಿಲಾವನ್ನು ನಾವೆಲ್ಲ ನೋಡಿದ್ವಿ. ಅಲ್ಲಿನ ಅಲ್ಲಿನ ಸ್ಥಳೀಯ ಪಂಡಿತರದ ಬಗ್ಗೆ ತಿಳಿಸಿದರು. ಅದನ್ನು ನೋಡಿಕೊಂಡು ಅಲ್ಲಿ ರಾಮದೇವರು ಸೀತಾದೇವರ ಇರುವಂತಹ ಒಂದು ದೇಗುಲ ನೋಡಿದ್ವಿ. ಅಲ್ಲೇ ಹಸುಗಳು, ಅಂದರೆ ಗೋಮಾತಾ, ಆಮೇಲೆ ನಮ್ಮ ಕೋತಿ ರೂಪದಲ್ಲಿರುವಂತಹ ಪ್ರಾಣಿಗಳು, ಇವೆಲ್ಲರಿಗೂ ಕೂಡ ನಮಗೆ ಅವರಿಗೆ ಗೋಗ್ರಾಸವನ್ನು ಮತ್ತು ಇವುಗಳಿಗೆ ತಿನ್ನುವ ಪದಾರ್ಥಗಳನ್ನು ಅಲ್ಲಿ ನಾವು ಕೊಟ್ಟು ದಾನವನ್ನು ಮಾಡಿದ್ವಿ. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ಬರುವಾಗ ಒಂದು ವಿಶೇಷವಾದ ಒಂದು ಎಕ್ಸಿಬಿಷನ್ ಅಂತ ಹೇಳ್ತೀವಿ, ಮ್ಯೂಸಿಯಂ. ಅದನ್ನು ಬಹಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಚೆನ್ನಾಗಿದ್ರೆ ಅದು ನೋಡಿದ್ರೆ ಲೈವ್ ಆಗಿದೆಯೇನೋ, ಅಂದರೆ ಜೀವ ಒಂದು ಇಲ್ಲ ಅಷ್ಟೇ ಅದಕ್ಕೆ. ಅಷ್ಟು ಸುಂದರವಾಗಿ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ, ರಾಮನ ಎಕ್ಸಿಬಿಷನ್. ಅದು ಇಡೀ ರಾಮಾಯಣವನ್ನು ತಿಳಿಸುವಂತಹ ಒಂದು ಜಾಗ. ಅದರಲ್ಲಿ ಪ್ರತಿಯೊಂದು ಘಟನೆಗಳು, ರಾಮಾಯಣದಲ್ಲಿ ಬರುವಂತಹ ಪ್ರತಿಯೊಂದು ಘಟನೆಗಳನ್ನು ಕೂಡ ಚಿತ್ರೀಕರಿಸಿದ್ದಾರೆ ಅಂದರೆ ಒಂದು ಗೊಂಬೆ ರೂಪದಲ್ಲಿ, ಬಿಂಬರೂಪದಲ್ಲಿ ಇದೆ ಅದು. ಅವು ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಕಣ್ಣು ಮುಟ್ಟಿದ್ರೆ ಅದು ಮಾತಾಡುತ್ತೇನೋ ಅನ್ಸುತ್ತೆ, ಆ ಅನುಭವ ನಮಗಾಗುತ್ತೆ. ಅಷ್ಟು ಚೆನ್ನಾಗಿರೋ ಒಂದು ಮ್ಯೂಸಿಯಂ ಅಗಾಧವಾಗಿದೆ. ಆ ಮ್ಯೂಸಿಯಂನ ನಾವೆಲ್ಲ ನೋಡಿದ್ವಿ. ಬಹಳ ಮನಸ್ಸಿಗೆ ಆನಂದ ಆಗೋದು ಅದು ನೋಡಿದ್ರೆ. ಆಕ್ಚುಲಿ ಬಿಟ್ಟು ಬರೋಕ್ಕೆ ಮನಸ್ಸೇ ಬರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಆ ಒಂದು
ಮ್ಯೂಸಿಯಂ. ಅದನ್ನು ಈ ನಾನಾಜಿ ದೇಶ್ಮುಖ್ ಅನ್ನುವರು, ಅವರು ಹಿಂದಿನ ರಾಜಕಾರಣಿಯಾಗಿದ್ದವರೇ, ಅವರು ಅದನ್ನು ನಿರ್ಮಾಣ ಮಾಡಿದರು. ಸೊ ಆ ಒಂದು ಜಾಗವನ್ನು ನೋಡಿಕೊಂಡು ಅಲ್ಲಿಂದ ಮತ್ತೆ ನಾವು ಮೊದಲು ಉಳ್ಕೊಂಡಂಥ ಆದಿಚುಂಚನಗಿರಿ ಮಠದಕ್ಕೆ ಬಂದು ಅಲ್ಲಿ ನಮ್ಮ ಊಟವನ್ನು ತೀರ್ಥಪ್ರಸಾದವನ್ನು ಮುಗಿಸಿ ಮತ್ತೆ ನಾವು ಸಂಜೆ ಹೊರಟಿದ್ದು ಈ ಗುಪ್ತ ಗೋದಾವರಿ ಅನ್ನೋ ಜಾಗ. ಇವನೇನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರಿ, ನಿಧಾನಕ್ಕೆ ಹೋಗ್ತಾ ಇರಿ, ನಿಧಾನಕ್ಕೆ ಹೋಗ್ತಾ ಇರಿ ನಿಧಾನಕ್ಕೆ. ಗುಪ್ತ ಗೋದಾವರಿ ಅನ್ನೋ ಜಾಗ ಅದು ವಿಶೇಷವಾದಂತಹ ಜಾಗ. ಯಾಕೆಂದ್ರೆ ಒಂದು ಗುಹೆ, ಕಲ್ಲಲ್ಲಿ ಕೊರೆದು ಮಾಡಿದಂಥ ಗುಹೆ. ಒಳಗಡೆ ಹೋದ್ರೆ ಅಲ್ಲಿ ಕೆಲವು ಕ್ಷೇತ್ರ ದೇವತೆಗಳು ಇದ್ದಾರೆ. ಅವರು ಪಾಂಡ ಅಂತ ಇರ್ತಾರೆ. ಈ ಪಾಂಡಗಳು ಅಂದ್ರೆ ನಮ್ಮ ಅರ್ಚಕರು ಅಂತ ನಾವೇನು ಕರ್ನಾಟಕದಲ್ಲಿ ಕರಿತೀವಿ, ಹಾಗೆ ಪಾಂಡಗಳು ಇರ್ತಾರೆ. ಅವರು ಅಲ್ಲಿನ ಒಂದು ಪೂಜೆಯನ್ನು ಮಾಡ್ತಾರೆ, ಅಲ್ಲಿನ ಮಹಿಮೆಗಳನ್ನು ಹೇಳ್ತಾರೆ. ತದನಂತರ ಅಲ್ಲಿ ಗುಪ್ತ ಗೋದಾವರಿ ನದಿ ಹರಿಯುತ್ತೆ. ಆ ಗೋದಾವರಿ ನದಿಯೊಳಗೆ ನಾವು ನೀರಲ್ಲಿ ನಡ್ಕೊಂಡು ಹೋಗ್ಬೇಕು, ಅವಳು ದರ್ಶನ ಮಾಡಬೇಕು. ಅಂದ್ರೆ ಸ್ವಲ್ಪ ಬಹಳಷ್ಟು ದೂರ ನಡ್ಕೊಂಡು, ಕತ್ಲು, ದೀಪ ಹಾಕಿರ್ತಾರೆ ಅಷ್ಟೇ. ಯಾಕೆಂದ್ರೆ ಅದು ಈ ಎಲೆಕ್ಟ್ರಿಕ್ ಎಲ್ಲ ನಿರ್ಮಿತ ಮಾಡಿದ್ದು ಖಾಸಗಿಯಾಗಿ ಮಾಡಿದ್ದಾರೆ. ಅದು ಒಳಗಡೆ ಹೋಗಿ ನದಿಯಲ್ಲಿ ನೋಡಿಕೊಂಡು ಗೋದಾವರಿಯ ದರ್ಶನ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬಂದು ಬರುವಾಗ ದಾರಿಯಲ್ಲಿ ಒಂದು ಬೆಟ್ಟದ ಮೇಲೆ ನಮ್ಮ ಪ್ರಾಣದೇವರಿದ್ದಾರೆ. ಆ ಪ್ರಾಣದೇವರನ್ನು ನೋಡಬೇಕೆ ಒಂದು ಅನುಕೂಲ ಮಾಡಿದ್ದಾರೆ. ಅದೇನಂದ್ರೆ ರೋಪ್ ವೇನಲ್ಲಿ ನಾವೆಲ್ಲ ಕುತ್ಕೊಂಡು ಒಂದು ಎಕ್ಸೈಟಿಂಗ್ ಆಗಿತ್ತು ನಮಗೆ, ಹೇಗಿರುತ್ತೆ ಅಂತ. ಮೇಲೆ ಹೋಗಿ ಆ ರೋಪ್ ವೇನಲ್ಲಿ ಇಳ್ಕೊಂಡು ಪ್ರಾಣದೇವರ ದರ್ಶನ ಮಾಡಿ ಮತ್ತೆ ರೋಪ್ ವೇಯಿಂದ ಒಳಗಡೆ ಬಂದು ನಾವು ಆದಿಚುಂಚನಗಿರಿ ಮಠಕ್ಕೆ ಬಂದು ಅವತ್ತು ರಾತ್ರಿಯೇ ಮತ್ತೆ ಅಲ್ಲಿಂದ ನಾವು ಪ್ರಯಾಣ ಬೆಳೆಸಿದ್ವಿ. ಮರುದಿನ ಬೆಳಿಗ್ಗೆ ನೈಮಿಷಾರಣ್ಯ ತಲುಪಿದ್ವಿ. ನೈಮಿಷಾರಣ್ಯದಲ್ಲಿ ಅಲ್ಲೂ ಕೂಡ ಆದಿಚುಂಚನಗಿರಿಯವರ ಮಠದ ಒಂದು ಚಿತ್ರ ಇದೆ. ಅಲ್ಲಿ ನಾವು ಉಳ್ಕೊಂಡಿದ್ವಿ. ಆ ನೈಮಿಷಾರಣ್ಯ ಬಹಳ ವಿಶೇಷವಾದಂತಹ ಒಂದು ಸ್ಥಳ. ಅದರ ಸ್ಥಳ ಪುರಾಣವನ್ನ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಆ ನೈಮಿಷಾರಣ್ಯದಲ್ಲಿ ಗೋಮತಿ ನದಿ ಅಂತಿದೆ. ಆ ನದಿ ತೀರದಲ್ಲಿ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ವ್ಯಾಸಗದ್ದಿ, ಅಂದ್ರೆ ವೇದವ್ಯಾಸರು ಕುಳಿತಂತ ಜಾಗ. ವೇದವ್ಯಾಸರು ಕುಳಿತು ಗಣಪತಿಯ ಮೂಲಕ ಮಹಾಭಾರತವನ್ನು ಬರೆಸಿದಂಥ ಜಾಗ. ಅಷ್ಟೇ ಅಲ್ಲ, ಆ ವೇದವ್ಯಾಸರಿದ್ದರೆ ಅಂದ್ರೆ ಸ್ವಯಂ ನಾರಾಯಣನೇ ಕುಳಿತಂತ ಜಾಗ. ನಾರಾಯಣ ಓಡಾಡಿದ ಜಾಗ. ಅದನ್ನು ಯಾರೂ ಮುಟ್ಟಬಾರದು ಅಂತ ಅಲ್ಲೊಂದು ಪಿರಮಿಡ್ ತರ ಮಾಡಿದ್ದಾರೆ. ಆ ಜಾಗ ಇನ್ನೇನು ವಿಶೇಷ ಅಂತಂದ್ರೆ, ಸೂತ ಪುರಾಣಿಕರು ಶೌನಕಾದಿಗಳೊಂದಿಗೆ ಸೇರಿದಂತಹ 80,000 ಋಷಿಮುನಿಗಳನ್ನ ಆ ಜಾಗದಲ್ಲಿ ಕುಳಿತುಕೊಂಡು ಅವರಿಗೆ ಭಾಗವತ ಪುರಾಣಾದಿಗಳನ್ನ ಪ್ರವಚನ ಮಾಡಿದಂಥ ಜಾಗ. ಅದು ತುಂಬಾ ವಿಶೇಷ. ಆ ಜಾಗದಲ್ಲಿ ಕುತ್ಕೊಂಡ್ರೆ ಒಂದು ವೈಬ್ರೇಷನ್ ಬರುತ್ತೆ ನಮಗೆ. ಆ 80,000 ಋಷಿಮುನಿಗಳನ್ನ ಎಲ್ಲರಿಗೂ ಕೂಡಿಸಿ ಅವರಿಗೆ ಭಾಗವತ ಮಾಡ್ತಾ ಇರ್ತಾರೆ ಅಂತ. ಈಗಲೂ ಕೂಡ ಅವರು ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಭಾಗವತ ಪ್ರವಚನ, ಪುರಾಣಗಳ ಪ್ರವಚನ ನಡೀತಾ ಇರುತ್ತಂತೆ ಸೂಕ್ಷ್ಮವಾಗಿ. ನಮ್ಮ ಕಣ್ಣಿಗೆ ಕಾಣಲ್ಲ, ಬಟ್ ಅಲ್ಲಿ ಯಾರೇ ಭಾಗವತವನ್ನ ಅಥವಾ ಬೇರೆ ಮಹಾಭಾರತದ ಬಗ್ಗೆ, ಭಾಗವತದ ಬಗ್ಗೆ ಮಾತಾಡಬೇಕಾದ್ರೆ ಆ ಋಷಿಗಳು ಸೂಕ್ಷ್ಮ ರೂಪದಲ್ಲಿ ಬಂದು ಕೇಳ್ತಾ ಇರ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ. ಅಷ್ಟೇ ಅಲ್ಲ, ಈ ಸೂತ ಪುರಾಣಿಕರು ಇವರೆಲ್ಲ ತನಿಕಾದಿಗಳೆಲ್ಲ ಒಂದು ಜಪ ಮಾಡಲಿಕ್ಕೆ ಒಂದು ಒಳ್ಳೆ ಪುಣ್ಯ ಕ್ಷೇತ್ರ ಬೇಕು ನನಗೆ ಅಂತ ಬ್ರಹ್ಮದೇವರನ್ನು ಕೇಳಿದಾಗ ಬ್ರಹ್ಮದೇವರು ಒಂದು ಚಕ್ರವನ್ನು ಕೊಡ್ತಾರೆ. ಆ ಚಕ್ರವನ್ನು ತಳ್ಳಿದಾಗ ಅದು ಬರುವ ಜಾಗ ಅದು ಬಹಳ ದೂರದಿಂದ ಬಂದು ಈ ಚಕ್ರದ ನೇಮಿ ಅನ್ನೋ ಸ್ಥಳ, ಅಂದ್ರೆ ಆ ನೇಮಿ ಅಂದ್ರೆ ಆ ಚಕ್ರದ ಒಂದು ಗಾಲಿ, ಅದು ಒಂದು ಅಚ್ಚು ಇರ್ತಲ್ಲ, ಗಾಲಿ ಅಚ್ಚು, ಅದು ಬಂದು ಭೂಮಿಯನ್ನು ಸೇರಿದ ಜಾಗ. ಅದೇ ಪವಿತ್ರ ಕ್ಷೇತ್ರ. ಆ ಕ್ಷೇತ್ರದಲ್ಲೇ ಬ್ರಹ್ಮದೇವರು ಕೂಡ ಯಾಗವನ್ನು ಮಾಡಿದಂಥ ಜಾಗ. ಅಲ್ಲಿ ಅಶ್ವಮೇಧ ಯಾಗಗಳನ್ನೆಲ್ಲ ಮಾಡಿದ್ರಂತೆ. ಈಗಲೂ ಕೂಡ ಅಲ್ಲಿ ಋಷಿಗಳೆಲ್ಲ ತಪಸ್ಸು ಮಾಡುವಂಥ ಜಾಗ ಆ ಚಕ್ರತೀರ್ಥ ಅಂತಿದೆ. ನಮಗೆ ಒಂದೊಂದು ವಿಶೇಷ ಏನಾಯ್ತು, ಆ ಜಾಗದಲ್ಲಿ ಹೋದಾಗ
ಬಹಳ ಖುಷಿಯಾಗಿದ್ದೇನೆ ಅಂದರೆ ನಮ್ಮೆಲ್ಲರ ಮೆಚ್ಚಿನ ಹಾಡುಗಾರರಾದಂಥ ರಾಯಚೂರು ಶೇಷಗಿರಿದಾಸ್ ಅವರ ಭೇಟಿ ಆಯಿತು ನಮಗೆ. ನಾವೆಲ್ಲ ಬಹಳ ಸಂತೋಷಪಟ್ವಿ. ಅಲ್ಲಿ ಹರಿ ನಿಮಿಷಾರ್ಧದಲ್ಲೇ ಅಸುರರನ್ನ ಕೊಂದರು ಅನ್ನೋದಕ್ಕೆ ಆ ನಿಮಿಷಾರಣ್ಯ ಅನ್ನೋ ಹೆಸರು ಬಂದಿದೆ ಎಂದರೂ ಕೂಡ ಒಂದು ಪ್ರತೀತಿ ಇದೆ. ಈ ನಿಮಿಷಾರಣ್ಯ ಏನಿದೆ ವೇದವ್ಯಾಸ ಕುಳಿತಂಥ ಜಾಗದಲ್ಲಿ ನಾವೆಲ್ಲ ಕುಳಿತ್ವಿ. ಅಲ್ಲಿ ಪಂಡಿತರು ಆ ವಿಶೇಷತೆಯನ್ನ ಅಲ್ಲಿ ನಡೆದಂಥ ಘಟನೆಗಳನ್ನೆಲ್ಲ ಹೇಳಿದ್ರು. ನಮಗೆ ಬಹಳ ಮನಸ್ಸಿಗೆ ಒಂಥರ ಭಾವುಕರಾಗ್ಬಿಟ್ಟು ನಾವು ಆ ಜಾಗಕ್ಕೆ ನೋಡಿ. ಅಂಥ ಪವಿತ್ರವಾದ ಜಾಗ. ಆ ಒಂದು ವ್ಯಾಸಗದ್ದಿಯನ್ನು ನೋಡಿಕೊಂಡು ಅಲ್ಲಿಂದ ನಾವು ಸೂತಗದ್ದಿ ಅಂತ ಜಾಗ, ಅಂದ್ರೆ ಸೂತ ಪುರಾಣಕ್ಕಿದ್ದಂಥ ಜಾಗ, ಮತ್ತು ಅಲ್ಲ ಹನುಮಾನ್ ದರ್ಶನ ಮಾಡಿಕೊಂಡು ನಾವು ಮತ್ತೆ ಸೀದಾ ನಮ್ಮ ಆದಿಚುಂಚನಗಿರಿ ಆಶ್ರಮಕ್ಕೆ ಬಂದು ಅಲ್ಲಿ ತೀರ್ಥಪ್ರಸಾದಗಳನ್ನು ಮುಗಿಸಿ ಮತ್ತು ನಾವು ಅಲ್ಲಿಂದ ಮುಂದಿನ ಪ್ರಯಾಣವನ್ನು ಅಯೋಧ್ಯೆಗೆ ಹೊರಟ್ವಿ. ನಮ್ಮ ರಾಮಚಂದ್ರ ದೇವರ ಜನ್ಮಭೂಮಿ ಅಯೋಧ್ಯೆ. ಈ ಅಯೋಧ್ಯೆಯನ್ನು ನಾವು ಮರುದಿನ ಅಂದರೆ ಅದೇ ದಿನ ರಾತ್ರಿ ಮಧ್ಯರಾತ್ರಿಯಲ್ಲಿ ತಲುಪಿದ್ವಿ. ಆ ಮಧ್ಯರಾತ್ರಿಯಲ್ಲಿ ಅಯೋಧ್ಯೆಯಲ್ಲಿರುವ ಪೇಜಾವರ ಮಠದಲ್ಲಿ ನಾವೆಲ್ಲ ತಂಗಿದ್ವಿ. ಮರುದಿನ ಬೆಳಿಗ್ಗೆ ನಾವೆಲ್ಲರೂ ನಮ್ಮ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಸರಿಯೂ ನದಿ ಅಂತಿದೆ, ಆ ಸರಿಯೂ ನದಿಗೆ ಹೋಗಿ ಅಲ್ಲಿ ಸ್ನಾನ ಒಂದು ಮಾಡಬೇಕು. ಅಲ್ಲಿ ನದಿಯಲ್ಲಿ ಮುಳುಗಬೇಕು ಅಂದರೆ ಆ ವಾತಾವರಣ ಹೇಗಿತ್ತು ಅಂದರೆ 10 ಡಿಗ್ರಿನೋ 5 ಡಿಗ್ರಿನೋ ಟೆಂಪರೇಚರಲ್ಲಿ. ನಾನು ಬೇರೆ ನದಿಗಳಲ್ಲಿ ಸ್ನಾನ ಮಾಡಿದ್ದೆ, ಆದರೆ ಒಂದು ಸಾರಿ ನನಗೆ ಆ ಒಂದು ಸರಿಯು ನದಿಯಲ್ಲಿ ಮುಳುಗಿ ಎದ್ದರೆ ದೇಹವೆಲ್ಲ ಒಂದು ಶೀತಲಮಯವಾಗಿತ್ತು, ಐಸಾದಂಗೆ ಆಗೋಯ್ತು. ನನಗೆ ಸಡನ್ ಆಗಿ ಜ್ಞಾಪಕ ಬಂದಿದ್ದೆ ಅಂದರೆ ಬದರಿನಲ್ಲಿದ್ದಂಥ ಅಲಕಾನಂದ ನದಿಯಲ್ಲಿ ಸ್ನಾನ ಮಾಡಿದಂಥ ಅನುಭವ ಆಯಿತು ನನಗೆ. ಅದು ವಿಶೇಷ. ಆ ಸರಿಯು ನದಿಯಲ್ಲಿ ಸ್ನಾನವನ್ನು ಮಾಡಿ ಮತ್ತೆ ನಾವು ಪೇಜಾವರ ಮಠಕ್ಕೆ ಬಂದು ಅಲ್ಲಿ ರಜತ್ ಎಂಬ ಒಬ್ಬ ಶಿಷ್ಯ, ಅಂದರೆ ಉತ್ತರಾದಿ ಮಠದ ಶಿಷ್ಯ ಅವರು ನಮಗೆ ಈ ಕ್ಷೇತ್ರ ವಿಧಿಯನ್ನು ಮಾಡಿಸಿದರು. ಪಿತೃಗಳಿಗೆ ಪಿಂಡದಾನವನ್ನು ಮಾಡಿಸಿ. ಇನ್ನೊಂದು ನಾನು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕ್ಷೇತ್ರ ವಿಧಿ ಏನಂದ್ರೆ ನಾವು ಪ್ರತಿ ವರ್ಷ ಮಾಡೋ ಪ್ರತಿ ವರ್ಷ ಮಾಡ್ತೀವಲ್ಲ ನಾವು ಶ್ರಾದ್ದವನ್ನ. ಆ ಶ್ರಾದ್ದದಲ್ಲಿ ಏನಾಗುತ್ತೆ ಅಂದ್ರೆ ಪಿತೃಗಳ ಪೂಜೆ ಇದೆಲ್ಲ ಮುಗಿದ ಮೇಲೆ ಕಡೆಗೆ ನಾವು ಪಿತೃಗೆ ತರ್ಪಣವನ್ನು ಕೊಡ್ತೇವೆ. ಆದರೆ ಕ್ಷೇತ್ರ ವಿಧಿಯಲ್ಲಿ ಆ ರೀತಿ ಇಲ್ಲ. ಮೊದಲೇ ಅವರಿಗೆ ತರ್ಪಣವನ್ನು ಕೊಟ್ಟು ಆನಂತರ ಪಿತೃಗಳ ಸೇವೆಯನ್ನು ಪಿತೃಗಳ ಪೂಜೆ ಮಾಡಬೇಕು, ಆಮೇಲೆ ಪಿಂಡ ಪ್ರದಾನ ಮಾಡೋದು. ಇದೆಲ್ಲ ಅಲ್ಲಿಯ ಒಂದು ವಿಶೇಷತೆಗಳು. ಈ ಕ್ಷೇತ್ರ 4 ಕ್ಷೇತ್ರದಲ್ಲೂ ಆ ರೀತಿಯೇ ಆಯಿತು. ಸೊ ಇದು ಒಂದು ವಿಶೇಷ. ಆಮೇಲೆ ಆ ಕ್ಷೇತ್ರವೇ ಪವಿತ್ರವಾದ್ದರಿಂದ ಅಲ್ಲಿ ನಾವು ಯಾವುದೇ ಇಲ್ಲಿ ಸ್ಥಳೀಯ ಮಠದಲ್ಲಿ ಮಾಡೋ ಹಾಗೆ ವೈಷ್ಣದೇವ ಮಾಡೋದು ಅದೆಲ್ಲ ಇಲ್ಲ. ಯಾಕೆಂದ್ರೆ ಇಡೀ ಕ್ಷೇತ್ರವೇ ಪುಣ್ಯ. ಅಲ್ಲಿ ಹರಿ ನೆನೆಸಿರೋದ್ರಿಂದ ಅಲ್ಲಿ ಇದನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಅಲ್ಲಿ ಕ್ಷೇತ್ರ ವಿಧಿಯನ್ನು ಮುಗಿಸ್ಕೊಂಡು ಸಂಜೆ ಮತ್ತೆ ಮಧ್ಯಾಹ್ನ ನಮ್ಮ ತೀರ್ಥಪ್ರಸಾದವನ್ನು ಮುಗಿಸಿ ನಾವು ರಾಮದೇವರ ಒಂದು ದಿವ್ಯ ಮಂದಿರ, ಈ ಒಂದು ಸಮಯದಲ್ಲಿ ನಾನು ಒಂದು ವಿಷಯವನ್ನು ಹೇಳಲೇಬೇಕು, ಅದೆಲ್ಲ ಹಂಚಲೇಬೇಕು. ಯಾರು ಅಂದರೆ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುಂದಾಳತ್ವದ ಸರ್ಕಾರ 600 ವರ್ಷಗಳಿಂದ ನೆನೆಗುದಿಯಲ್ಲಿ ಬಿದ್ದಂತಹ ಅಯೋಧ್ಯ ಈ ಒಂದು ಜಾಗದ ವಿವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಹಿಂದೂಗಳ ಪರ ಮಾಡಿದಂಥ ಒಂದು ವಿಶೇಷವಾಗಿ ನಾವೆಲ್ಲರೂ ಅವರಿಗೆ ಅಭಿನಂದಿಸಲೇಬೇಕು, ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ಅವರಿಂದ ಸಾಧ್ಯವಾಯಿತು. ಇಲ್ಲಾಂದ್ರೆ ಇನ್ನೂ 10 ವರ್ಷ ಆದರೂ ಈ ಕಾಂಗ್ರೆಸ್ ಸರ್ಕಾರ ಅದನ್ನ ನಡೆಸ್ಕೊಂಡೇ ಹೋಗ್ತಾ ಇದ್ರು. ಆದರೆ ನಮ್ಮೆಲ್ಲರ ಪುಣ್ಯ ಆ ದಿನ ಬಂತು ನಮಗೆ. ಅದು ಎಂಥ ವಿಶೇಷ ದಿನ. ಮೊದಲನೇದಾಗಿ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ಅವತ್ತು ತುಳಸಿ ವಿವಾಹ ಉತ್ಥಾನ ದೋಸ್ತಿ. ಆ ಜಾಗದಲ್ಲಿ ಒಂದು ವರ್ಷದಲ್ಲಿ ಮತ್ತೆ ಭೂಮಿ ಪೂಜೆ ನಡೆದು, ಆ ಭೂಮಿ ಪೂಜೆ ನಡೆದ ದಿನ ಯಾವತ್ತು ಅಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ, ಮಧ್ಯಾರಾಧನೆ. ಅವತ್ತಿನ ದಿವಸನೇ ನಮ್ಮ ನರೇಂದ್ರ ಮೋದಿಯವರ ಅಮೃತ ಹಸ್ತದಿಂದ ಈ ಭೂಮಿ ಪೂಜೆ ನಡೆಯಿತು. ಇದೊಂದು ವಿಶೇಷ. ಅದೇ ರೀತಿ ಈಗ ಕಾಶಿಯಲ್ಲಿ ಕೂಡ 13ನೇ ತಾರೀಕು, ಡಿಸೆಂಬರ್ 13ನೇ ತಾರೀಕು ಲೋಕಾರ್ಪಣೆಯಾದಂಥ ಈ ನೂತನ ನವೀನ ಭವ್ಯವಾದ ಮಂದಿರ, ಕಾಶಿ ವಿಶ್ವನಾಥನ ಮಂದಿರವನ್ನ ಅಲ್ಲಿ ಸುಮಾರು ಮುಂಚೆ ಇದ್ದಾಗ 5,000 ಚದುರ ಅಡಿಗಳಿದ್ದಂಥ ಜಾಗ ಈಗ 5 ಲಕ್ಷ ಚದುರ ಅಡಿಗಳ ಜಾಗವನ್ನು ಹೊಂದಿ ಅದನ್ನ ಕಾನೂನು ರೀತಿ ಅದನ್ನ
ತಾವು ತೆಗೆದುಕೊಂಡು ಅಲ್ಲಿದ್ದಂತಹ ಮನೆಗಳನ್ನೆಲ್ಲ ಒಡೆದು ಹಾಕಿ ಅಲ್ಲೂ ಕೂಡ ಕೆಲವೊಂದು ಮನೆಯಲ್ಲಿ ಕವರ್ ಮಾಡಿಕೊಂಡಂಥ ಕ್ಷೇತ್ರ ದೇವತೆಗಳ ಸಣ್ಣ ಸಣ್ಣ ದೇವಸ್ಥಾನಗಳು ವಿಗ್ರಹಗಳಲ್ಲಿದ್ದು ಅದನ್ನೆಲ್ಲ ಮತ್ತೆ ಪುನರುತ್ಥಾನ ಮಾಡಿ ಆ ಜಾಗವನ್ನ ಇಡೀ ಗಂಗೆ ಯಾವಾಗಲೂ ಗಂಗೆ ಪವಿತ್ರಳು ಆದರೆ ಅವಳನ್ನ ಅಪವಿತ್ರ ಮಾಡಿದಂತಹ ನಾವುಗಳು ಅದರಲ್ಲಿ ಹೆಣಗಳನ್ನು ಹಾಕೋದು ಏನೋ ಕೆಲಸ ವಿಶೇಷ ಸಾಮಾನುಗಳನ್ನು ಬಿಸಾಕೋದು ಹೀಗೆಲ್ಲ ಮಾಡಿ ಗಂಗೆನ ಅಪವಿತ್ರ ಮಾಡಿದ್ವಿ. ಗಂಗೆ ನೀರು ಕುಡಿಲಿಕ್ಕೆ ಭಯ ಆಗೋದು. ಆ ರೀತಿ ಪರಿಸ್ಥಿತಿ ಇತ್ತು. ಎಷ್ಟು ವರ್ಷ ಯಾವ್ಯಾವುದೋ ಒಂದು ಕಮಿಟಿ ಮಾಡಿದ್ರು, ಅದು ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ ಯಾವುದೂ ಆಗಲಿಲ್ಲ. ಆದರೆ ಯಾವಾಗ ನಮ್ಮ ನರೇಂದ್ರ ಮೋದಿಯವರು ಅಲ್ಲಿನ ವಾರಣಾಸಿ ಕ್ಷೇತ್ರವನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆರಿಸಿಕೊಂಡು ಆ ಗಂಗಾ ನದಿಯನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕಾಶಿ ವಿಶ್ವನಾಥನ ಅನುಗ್ರಹ, ಸಂಪೂರ್ಣ ಅನುಗ್ರಹ ನಮ್ಮ ನರೇಂದ್ರ ಮೋದಿ ಅವರ ಮೇಲಿದೆ. ಆ ಉದ್ದೇಶದಿಂದ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪುಣ್ಯ, ನಾವು ನಿಜವಾದ ಸುಕೃತರು, ನಾವೆಲ್ಲ ಪುಣ್ಯ ಮಾಡಿದ್ವಿ. ಈ ಎಲ್ಲ ಕಾರ್ಯಕ್ರಮ ಆದಮೇಲೆ ನೋಡ್ಲಿಕ್ಕೆ ಹೋದ್ವಿ ನಾವು. ಈ ಸೌಭಾಗ್ಯ ಬೇರೆ ಎಲ್ಲರೂ ಸಿಗುತ್ತಿರೋ ಗೊತ್ತಿಲ್ಲ. ಮುಂಚೆ ನೋಡಿದವ್ರಿಗೆ, ಈ ಅನುಭವ ಆದವ್ರಿಗೆ ಈಗಿನ ಅನುಭವ ವಿಶೇಷವಾದ ಒಂದು ಅನುಭೂತಿಯನ್ನು ಕೊಟ್ಟಿರ್ತದೆ. ಸೊ ನಮ್ಗೆ ಬಹಳ ಖುಷಿ ಆಯಿತು. ಈ ಸಮಯದಲ್ಲಿ ನಾವು ಅಯೋಧ್ಯ ಮತ್ತು ಈ ಕಾಶಿ ವಿಶ್ವನಾಥನ ಒಂದು ಕ್ಷೇತ್ರವನ್ನು ಉದ್ಧಾರ ಮಾಡಿದಂಥ, ಪುನರುತ್ಥಾನಗೊಳಿಸಿದಂಥ ನರೇಂದ್ರ ಮೋದಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಅವರಿಗೆ ನಮ್ಮ ಆಯಸ್ಸು ಕೂಡ ಅವರಿಗೆ ಕೊಡ್ತೀನಿ. ಇಂಥದ್ದೇ ಸುದೀರ್ಘ ಕಾರ್ಯಗಳನ್ನು ಮಾಡಲಿ. ಮಥುರೆಯಲ್ಲಿ ಕೃಷ್ಣ, ದ್ವಾರಕೆಯ ಕೃಷ್ಣನನ್ನ ಅಲ್ಲೂ ಕೂಡ ಎಲ್ಲ ಕಡೆ ಈ ಮುಸಲ್ಮಾನರು ತಮ್ಮ ಜಾಗವನ್ನು, ಪವಿತ್ರ ಕ್ಷೇತ್ರಗಳನ್ನು ತೆಗೆದುಕೊಂಡು ಒಡೆದುಹಾಕಿ ತಮ್ಮ ಇದನ್ನು ಮಾಡಿದ್ದಾರೆ. ಎಲ್ಲಿ ನೋಡಿದ್ರೂ ವಿವಾದ, ಈ ರಾಜಕಾರಣ ಹಾಳಾಗ್ತಾ ಇದೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ, ಈ ಸಮಯದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸಲೇಬೇಕು. ಇನ್ನು ನಾವು ರಾಮನ ಜನ್ಮಭೂಮಿಯಲ್ಲಿ ಅವರಿಗೆ ಆ ದೇವಸ್ಥಾನ ಕಟ್ಟಲಿಕ್ಕೆ ಶುರುವಾದಂತಹ ಒಂದು ವರ್ಕ್ಶಾಪ್ ಇದೆ. ಆ ವರ್ಕ್ಶಾಪ್ ನೋಡಿದ್ವಿ. ಅಲ್ಲಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಶಿಲೆಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ಅಲ್ಲಿಂದ ಮತ್ತೆ ನಾವು ನೋಡಿಕೊಂಡು ಮುಂದೆ ಹೋಗಿ ಆ ರಾಮಲಲ್ಲ ಅಂತ ಅಂತಾರೆ, ರಾಮನಿಗೆ ರಾಮಲಲ್ಲ ಅಂತ ಕರೀತಾರೆ. ಆ ರಾಮಲಲ್ಲ ದರ್ಶನವನ್ನು ಮಾಡಿ ಅಲ್ಲಿಂದ ಈ ನೂತನ ರಾಮ ಮಂದಿರ ನಿರ್ಮಾಣ ಸ್ಥಳಕ್ಕೆ ಹೋಗಿ ಅಲ್ಲಿ ನಡೀತಿದ್ದ ಕಾರ್ಯಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಬಹಳ ಸಂತೋಷ ಆಯಿತು ನಮಗೆ. ಜೀವನದಲ್ಲಿ ಒಮ್ಮೆ ಬಾರಿ ಇಂಥ ಸಾಧ್ಯ ಅಷ್ಟೇ. ಅದನ್ನು ನೋಡಿ ಬಂದು ಅಲ್ಲಿಂದ ಅಯೋಧ್ಯೆ ಮತ್ತೆ ಮಠಕ್ಕೆ ವಾಪಸ್ ಬಂದು ಅಲ್ಲಿಂದ ನಾವು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದಿನ ಗಯಾ ಕ್ಷೇತ್ರಕ್ಕೆ ಹೊರಟ್ವಿ. ಇಪ್ಪತ್ತಾರು 12/2021 ನಾವು ಗಯಾ ಕ್ಷೇತ್ರವನ್ನು ತಲುಪಿದೆವು. ಈ ಗಯಾ ಕ್ಷೇತ್ರ ಒಂದು ಬಹಳ ಪವಿತ್ರವಾದಂತಹ ವಿಶೇಷವಾದ ಕ್ಷೇತ್ರ. ಇಲ್ಲಿ ಹರಿ ಬುದ್ಧಾವತಾರವನ್ನು ಮಾಡಿದಂಥ ಸ್ಥಳ ಅಂತ ಕೂಡ ಹೇಳ್ತಾರೆ. ಈ ಗಯಾದಲ್ಲಿ ವಿಶೇಷವಾಗಿ ಒಂದು ಫಲ್ಗುಣ ನದಿ ಇದೆ, ಫಲ್ಗುಣ ನದಿ ಅಂತ. ಆ ಫಲ್ಗುಣ ನದಿ ತೀರದಲ್ಲೇ ವಿಷ್ಣುಪಾದದ ದೇವಸ್ಥಾನ ಇದೆ. ವಿಷ್ಣುಪಾದದ ಅತಿ ದೂರದಲ್ಲೇ ಒಂದು ವಿಶೇಷವಾದ ವಟವೃಕ್ಷ ಇದೆ. ಈ 3 ಪವಿತ್ರವಾದ ಸ್ಥಳಗಳು. ಈ 3 ಜಾಗದಲ್ಲಿ ಯಾರು ಪಿತೃಗಳ ಪಿಂಡ ಪ್ರದಾನವನ್ನು ಮಾಡ್ತಾರೆ ಅವರು ತಮ್ಮಿಂದ 108 ತಲೆಗಳ ಮತ್ತು ತಾವಾದ ಮೇಲೆ, ತಮ್ಮನ್ನು ಸೇರಿಸಿಕೊಂಡು ತಾವಾದ ಮೇಲೆ ಕೂಡ 108 ಜನಗಳ ತಲೆಗಳವರೆಗೆ ಆ ಒಂದು ಪುಣ್ಯವನ್ನು ಸಂಪಾದಿಸುತ್ತಾರೆ ಎನ್ನುವುದು ಪ್ರತೀತಿಯಲ್ಲಿದೆ. ಈ ಗಯಾ ಕ್ಷೇತ್ರದ ವಿಶೇಷ ಏನು ಅಂತಂದ್ರೆ, ಧರ್ಮ ಅನ್ನುವ ಮಗಳು ಧರ್ಮವತಿ ಅಂತ ಹೇಳಿ. ಆ ಧರ್ಮವತಿ ಬಹುಕಾಲದವರೆಗೆ, ಅಂದ್ರೆ ಅವಳು ಒಂದು ಕಾರಣಾಂತರಗಳಿಂದ ತನ್ನ ಪತಿಯಾದ ಮರೀಚಿ ಮುನಿಯ ಒಂದು ಶಾಪದಿಂದ ಶಿಲೆಯಾಗುತ್ತಾಳೆ. ಆ ಶಿಲೆಯಾಗಿದ್ದುಕೊಂಡೇ 1000 ವರ್ಷಗಳ ತಪಸ್ಸನ್ನು ಆಚರಿಸ್ತಾಳೆ. 1000 ವರ್ಷಗಳ ತಪಸ್ಸನ್ನು ಆಚರಿಸಿ ನಾರಾಯಣಾದಿ ಸಕಲ ದೇವತೆಗಳನ್ನು ಪ್ರತ್ಯಕ್ಷಗೊಳಿಸಿ ಅವರಿಂದ ವರವನ್ನು ಪಡಿತಾಳೆ. ನಿನ್ನ ದೇಹ ಎಲ್ಲ ತೀರ್ಥಗಳಿಂದ ಪವಿತ್ರವಾಗಿದೆ ಅಂತ. ಅಂದರೆ ಎಲ್ಲ ಕ್ಷೇತ್ರವು, ನಿನ್ನ ದೇಹವೇ ಇಡೀ ಎಲ್ಲ ತೀರ್ಥಕ್ಷೇತ್ರಗಳಾಗಿದೆ ಅಂತ ಹೇಳಿ ವರವನ್ನು ಪಡಿತಾಳೆ. ಈ ಗಯ ಎಂಬ ಅಸುರ, ಅವನು ಕೂಡ ಬಹುಕಾಲ ಅಗಾಧವಾದಂತಹ ತಪಸ್ಸನ್ನು ಮಾಡಿ ಎಲ್ಲ ದೇವತೆಗಳು ಕೂಡ ಅವನಿಗೆ ಬಂದು ಅವನಿಗೆ ವರವನ್ನು ಕೊಡ್ತಾರೆ. ನಿನ್ನ ಇಡೀ ದೇಹವೇ ಪವಿತ್ರವಾಗಿದೆಪ್ಪ, ಎಲ್ಲ ತೀರ್ಥಗಳ ಸ್ಥಳವೂ ಅಲ್ಲಿದೆ, ಎಲ್ಲ ದೇವತೆಗಳ ಸನ್ನಿಧಾನವೂ ಅಲ್ಲಿದೆ ಅಂತ ಹೇಳಿ ವರವನ್ನು ಪಡಿತಾನೆ.
ಆದರೆ ಅವನು ವರ ಪಡೆದ ಮೇಲೆ ಅಷ್ಟಕ್ಕೆ ನಿಲ್ಲಿಸೋಲ್ಲ, ಮತ್ತೆ ಅವನು ತಪಸ್ಸನ್ನು ಶುರು ಮಾಡ್ತಾನೆ. ಈ ತಪಸ್ಸಿನ ಒಂದು ಪ್ರಭಾವ ಎಷ್ಟಿರುತ್ತೆ ಅಂದರೆ ಅದನ್ನು ತಡೆಯಲಾರದೆ ದೇವತೆಗಳೆಲ್ಲ ಮತ್ತೆ ಒಂದು ಬ್ರಹ್ಮದೇವರನ್ನು ಕೇಳ್ತಾರೆ, ಇದಕ್ಕೇನಾದರೂ ಒಂದು ದಾರಿ ತೋರಿಸಿ ಅಂತ. ಹಾಗೆ ಬ್ರಹ್ಮದೇವರೇ ಬಂದು ಆ ಗಯ ಎಂಬ ಅಸುರನನ್ನು ಕೇಳ್ತಾರೆ, ನೋಡಪ್ಪ ನಾನು ಯಜ್ಞ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ಜಾಗ ಕೊಡು ಅಂತ. ಆಗ ನನ್ನ ದೇಹದ ಮೇಲೆ ನೀವು ಯಜ್ಞವನ್ನು ಮಾಡಿ ಅಂತಾರೆ. ಬ್ರಹ್ಮದೇವರು ಒಂದು ಯಜ್ಞ ಯಾಗವನ್ನು ಮಾಡ್ತಾರೆ. ಮಾಡಿದ ನಂತರ ಮತ್ತೆ ಅವನು ಗಯ ಅನ್ನೋ ಅಸುರ ಏಳಲಿಕ್ಕೆ ಶುರು ಮಾಡ್ತಾನೆ. ಆಗ ಈ ಧರ್ಮಶಿಲೆಯನ್ನು ಒಂದು ಇರುತ್ತಲ್ಲ, ಪವಿತ್ರವಾದ ಶಿಲೆಯನ್ನು ತಂದು ಅವನ ದೇಹದ ಮೇಲೆ ಇಡ್ತಾರೆ. ದೇಹದ ಮೇಲೆ ಇಟ್ಟರೂ ಕೂಡ ಅವನು ಮತ್ತೆ ಏಳಲಿಕ್ಕೆ ಶುರು ಮಾಡ್ತಾನೆ. ಆಗ ವಿಷ್ಣುವೇ ಬರ್ತಾನೆ. ವಿಷ್ಣು ಬಂದು ಗದಾಧರ ರೂಪದಲ್ಲಿ ಅವನ ದೇಹದ ಮೇಲೆ ಅಂದರೆ ಆ ಧರ್ಮಶಿಲೆಯ ಮೇಲೆ ತನ್ನ ಪಾದವನ್ನಿಡ್ತಾರೆ. ಪಾದವನ್ನಿಟ್ಟಾಗ ಆಗ ಅಸುರನ ಸಂಹಾರ ಆಗ್ತದೆ. ಅಸುರ ಕೆಲವು ವರಗಳನ್ನು ಕೇಳ್ತಾನೆ. ಅದರಂತೆ ಯಾರು ನಮ್ಮಲ್ಲಿ ಈ ಕ್ಷೇತ್ರದಲ್ಲಿ ಪಿತೃಗಳ ಕಾರ್ಯವನ್ನು ಮಾಡ್ತಾರೆ, ಪಿಂಡ ಪ್ರದಾನವನ್ನು ಮಾಡ್ತಾರೆ, ಅವರು ಎಲ್ಲ ಪಾಪಗಳಿಂದ ದೂರಾಗಿ ಅವರು ಸ್ವರ್ಗಾರೋಹಣ ಮಾಡ್ತಾರೆ. ಯಾವ ವ್ಯಕ್ತಿ ಮಾಡ್ತಾರೆ ಅವರ ಪಿತೃಗಳು ಸರ್ವಪಿತೃಗಳು ಕೂಡ ಸ್ವರ್ಗ ಹೋಗೋದಲ್ಲದೆ ಆ ಮಾಡಿದ ವ್ಯಕ್ತಿಯೂ ಕೂಡ ಸ್ವರ್ಗಕ್ಕೆ ಹೋಗ್ತಾನೆ. ತದನಂತರ ಅವನ ಪರಂಪರೆಯಲ್ಲಿ ಬರುವಂತಹ 108 ತಲೆಮಾರಿನ ತನಕ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಎಂದು ವಿಷ್ಣುವಿಗೆ ಕೇಳಿ ವಿಷ್ಣುವಿನಿಂದ ವರವನ್ನು ಪಡೀತಾರೆ. ಆಮೇಲೆ ಅವನಿಗೆ ಆಹಾರ ಏನು ಅಂದರೆ ನಾವು ಹಾಕುವ ಪಿಂಡವೇ, ಪಿತೃಗಳಿಗೆ ಸಮರ್ಪಿಸಿದ ಪಿಂಡವೇ ಅವನಿಗೆ ಆಹಾರವಾಗ್ತದೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಆ ಗಯಾ ಕ್ಷೇತ್ರದಲ್ಲಿ ಒಂದು ದಿನ ಉಚಿತೆ ಆರೋದಿಲ್ಲಂತೆ. ಒಂದು ದಿನ ಉಚಿತೆ ಆರೋದ್ರೆ ಪ್ರತಿನಿತ್ಯ ಸುಡುತ್ತಾನೆ ಇರ್ತಾರೆ ಶವಗಳ ಒಂದು ಅಗ್ನಿಕಾರ್ಯ ನಡೀತಾನೆ ಇರುತ್ತೆ. ಆ ಬೂದಿ ಈ ಫಲ್ಗುಣಿ ನದಿಯಲ್ಲಿ ಹರಿತಾ ಇರುತ್ತೆ. ಈ ಫಲ್ಗುಣಿ ನದಿ ಕೂಡ ನಮಗೆ ಎಲ್ಲ ಪಾಪಗಳಿಂದ ಪರಿಹಾರ ಮಾಡಿದಂತಹ ಪುಣ್ಯ ನದಿ ಆದರೂ ಕೂಡ ನಾನು ಏನೂ ಮಾಡಿಲ್ಲ, ತುಂಬ ಸಣ್ಣ ಸಹಾಯ ಮಾಡಿದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಅದಕ್ಕೆ ಫಲ್ಗು ನದಿ ಅಂತ ಹೇಳ್ತಾರೆ. ಅಷ್ಟು ಬಹುದಾಕಾರದ ಸಹಾಯ ನಾವು ಮಾಡಿದರೂ ಕೂಡ ನಾನೇನು ಮಾಡಿಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ಫಲ್ಗುಣಿ ನದಿ ಹರಿಯುತ್ತೆ. ಅಲ್ಲಿಂದ ವಟವೃಕ್ಷ ಇದೆ. ಆ ವಟವೃಕ್ಷಕ್ಕೆ ಬಂದರೆ ವಿಶೇಷ ಏನು ಅಂತಂದರೆ ಆ ವಟವೃಕ್ಷದಲ್ಲಿ ಬ್ರಹ್ಮದೇವರು ತಮ್ಮ ಸತ್ಯಲೋಕದಿಂದ ತಂದು ನೆಟ್ಟಂತಹ ಬ್ರಹ್ಮದೇವರ ವೃಕ್ಷ ಅಂತ, ಅದು ಆಲದ ಮರ. ಅದರಲ್ಲಿ ವಿಶೇಷ ಏನಂದರೆ ಆ ಬೇರು ಪ್ರಯಾಗ ಮತ್ತು ಅದರ ಕಾಂಡ ಗಯ ಮತ್ತು ಮೇಲ್ಛಾವಣಿ ಅಂದರೆ ಆ ಎಲೆ ಮರೆ ಇರುತ್ತಲ್ಲ, ಆ ಎಲೆ ಎಲ್ಲ ಆ ಗಿಡಗಳ ಆ ಎಲೆಯದ್ದೆಲ್ಲ ವಾರಣಾಸಿ ಅಂದರೆ ಕಾಶಿ ಕ್ಷೇತ್ರ ಅಂತೆ. ಅಂದರೆ ಈ 3 ಕ್ಷೇತ್ರದಲ್ಲಿ ಮಾಡಿದಂಥ ಪಿಂಡ ಪ್ರದಾನ ಬಹಳ ಪವಿತ್ರವಾದದ್ದು ಅಂತ ಅಲ್ಲಿ ಹೇಳ್ತಾರೆ. ಆಮೇಲೆ ಅಲ್ಲಿ ಅದಕ್ಕೆ ನಾವು ಅಲ್ಲಿ ಪರಮಾತ್ಮನ ಏನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ, ಯಾವ ಜಾಗದಲ್ಲಿ ಆ ಒಂದು ವಿಷ್ಣುಪಾದವನ್ನು ನಿಮಗೆ ತೋರಿಸ್ತೀನಿ, ಅದರ ವಿಶೇಷತೆಯನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲಿ ತೆರಳಿದರೆ ಪಿತೃವೃಂದಕ್ಕೆ ವೈಕುಂಠ ಲೋಕಯಾತ್ರೆ ಲಭಿಸುವುದೋ, ಎಲ್ಲಿ ಹಾಕಿದ ಎಳ್ಳುಗಳು ಮಹಾಪಾತಕಗಳನ್ನು ಎಳ್ಳಿನಂತೆ ಹುಡಿಗೈಯುವುದೋ, ಎಲ್ಲಿ ಸಮರ್ಪಿಸಿದ ಪಿಂಡವು ಯಮದೂತರನ್ನ ಮುದ್ದೆ ಮಾಡುವುದು, ಎಲ್ಲಿ ಹಾಕಿದ ಅಕ್ಷತೆಗಳು ಮನುಷ್ಯನನ್ನು ಅಮೃತನ್ನಾಗಿಸುವುದು, ಆ ವಿಷ್ಣುಪಾದದ ಸ್ತುತಿಗಳನ್ನು ಸ್ತುತಿತಾರಕನನ್ನು ಪೂಜ್ಯತ್ವವನ್ನು ನೀಡುವುದು, ಅಂತಹ ವಿಷ್ಣುಪಾದವನ್ನು ನಾವು ಸೇವಿಸಬೇಕು. ಇದು ಪರಮಾತ್ಮನ ವಿಷ್ಣುಪಾದ. ಈ ವಿಷ್ಣುಪಾದ ಇದು ಯಾರೇ ಶಿಲ್ಪಿ ಕೆತ್ತಿದ ಶಿಲೆಯಾಗಲಿ ಅಥವಾ ಯಾರೋ ಪ್ರತಿಷ್ಠಾಪಿಸಿದ ವಿಗ್ರಹ ಅಲ್ಲ, ಅದು ಸ್ವಯಂ ವಿಷ್ಣುವೇ ಬಂದು ಧರ್ಮಶಿಲೆಯ ಮೇಲೆ ತನ್ನ ಪಾದವನ್ನು ಊರಿದಂತಹ ಸ್ಥಳ, ಪರಮ ಪವಿತ್ರವಾದ ಸ್ಥಳ. ನಾವು ವೈಷ್ಣವರಿಗೆ ಬಹಳ ಪವಿತ್ರವಾದ ಕ್ಷೇತ್ರ ಅಂದರೆ ಈ ಗಯಾ ಕ್ಷೇತ್ರ. ಗಯಾ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಇದೆ. ಇಲ್ಲಿ ವಿಷ್ಣುವಿನ ಪಾದದ ಮೇಲೆ ಅಂದರೆ ಮೊದಲು ನಾವು ಇಲ್ಲಿ ಪಿಂಡ ಪ್ರದಾನ ಮಾಡಬೇಕಾದ್ರೆ 3 ವಿಧದಲ್ಲಿ ಮಾಡ್ತೇವೆ, 3 ಜಾಗದಲ್ಲಿ ಮಾಡಬೇಕು. ಒಂದು ಫಲ್ಗುಣಿ ನದಿಯ ತೀರದಲ್ಲಿ ನಾವು ಪಿಂಡ ಪ್ರದಾನ ಮಾಡಬೇಕು. ತದನಂತರ ಮತ್ತೊಮ್ಮೆ ವಿಷ್ಣುಪಾದದ ಹತ್ತಿರ ಪಿಂಡ ಪ್ರದಾನವನ್ನು ಮಾಡಿ ಆ ಪಿಂಡಗಳನ್ನೆಲ್ಲ ವಿಷ್ಣುವಿನ ಪಾದದ ಮೇಲೆ ಸಮರ್ಪಣೆ ಮಾಡಬೇಕು. ಮತ್ತೆ ವಟವೃಕ್ಷದ ಸ್ಥಳಕ್ಕೆ ಹೋಗಿ ಅಲ್ಲಿ ಮತ್ತೆ ಪಿತೃಗಳ ಪಿಂಡದಾನವನ್ನು ಮಾಡಿ ಅಲ್ಲಿ ಆ ವಟವೃಕ್ಷದ ಬುಡದಲ್ಲಿ ನಮ್ಮ ಪಿಂಡಗಳನ್ನು ವಿಸರ್ಜಿಸಬೇಕು. ಇಲ್ಲಿ ಒಂದು ವಿಶೇಷ ಏನೆಂದರೆ
ಈ ವಟವೃಕ್ಷದಲ್ಲಿ ನಮ್ಮ ಪಿತೃಕಾರ್ಯ ಎಲ್ಲ ಮುಗಿದ ಮೇಲೆ ಅಲ್ಲಿನ ಸ್ಥಳೀಯ ಅರ್ಚಕರು ಅಥವಾ ಆಚಾರ್ಯರು ಅವ್ರು ಬಂದು ಪ್ರಶ್ನಾರ್ಥ ನಡೀತದೆ. ಪ್ರಶ್ನ ಉತ್ತರ ಕಾರ್ಯಕ್ರಮ ಏನು ಅಂದರೆ, ನಾವಿಷ್ಟೆಲ್ಲ ಮಾಡಿದ್ದೀವಿ, ನಮಗೆ ನಮ್ಮ ಪಿತೃಗಳು ತೃಪ್ತರಾಗಿದ್ದಾರೆ, ಅವರು ಮೋಕ್ಷ ಪಡೆದ್ರೆ ಅಥವಾ ಅವ್ರು ಒಳ್ಳೆ ಸ್ಥಾನ ಸಿಗ್ತೆ ಅವರಿಗೆ, ಅವರು ತೃಪ್ತರಾಗಿದ್ದಾರೆಯೇ, ಈ ಪ್ರಶ್ನೆಗಳನ್ನು ನಾವು ಅರ್ಚಕರಲ್ಲಿ ಕೇಳಿದಾಗ ಆಚಾರ್ಯರು ಹೇಳ್ತಾರೆ, ನಿಮ್ಮ ತಂದೆ, ನಿಮ್ಮ ತಾಯಿ, ನೀವು ಯಾವ ಪಿತೃಗಳಿಗೆ ಪಿಂಡದಾನವನ್ನು ಈ ಸ್ಥಳದಲ್ಲಿ ಮಾಡಿದ್ದೀರಿ ಅವರೆಲ್ಲರೂ ಸ್ವರ್ಗವನ್ನು ಸೇರಿದ್ದಾರೆ, ತುಂಬ ತೃಪ್ತರಾಗಿದ್ದಾರೆ, ನಿಮ್ಮನ್ನೆಲ್ಲ ಹಾರೈಸಿದ್ದಾರೆ. ನಿಮ್ಮಿಂದ 108 ತಲೆಗಳು ಮತ್ತು ನಿಮ್ಮ ನಂತರದ 108 ನಿಮ್ಮನ್ನು ಸೇರಿದಂತೆ ನೀವೆಲ್ಲರೂ ಮೋಕ್ಷವನ್ನು ಪಡೆದಿದ್ದೀರಿ, ಪವಿತ್ರರಾಗಿದ್ದೀರಿ ಅಂತ ಹೇಳಿದಾಗ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ, ಬಹಳ ಮನಸ್ಸಿಗೆ. ಯಾಕೆಂದ್ರೆ ಎಷ್ಟೋ ಜನ ತಂದೆ ನೋಡಿಲ್ಲ, ತಂದೆ ಕಳ್ಕೊಂಡಿರ್ತಾರೆ, ತಂದೆ ತಾಯಿಗಳನ್ನ ಬಾಲ್ಯದಲ್ಲೇ ಕಳ್ಕೊಂಡಿರ್ತಾರೆ. ಆದರೂ ಕೂಡ ಎಲ್ಲ ತಂದೆ ತಾಯಿದ್ರು ಸೂಕ್ಷ್ಮ ರೂಪದಲ್ಲಿ ಬಂದು ನಿಂತ್ಕೊಂಡು ನಮ್ಮನ್ನು ಆಶೀರ್ವಾದ ಕೊಡ್ತಾರೆ. ನಾವು ಯಾವಾಗ ಗಯಾ ಕ್ಷೇತ್ರದಲ್ಲಿ ಕಾಲಿಡ್ತೀವಿ ಆಗಲೇ ನಮ್ಮನ್ನು ಫಾಲೋ ಮಾಡ್ತಾರಂತೆ ನಮ್ಮ ಪಿತೃಗಳು. ಇದನ್ನು ಅರ್ಚಕರು ಹೇಳ್ತಾ ಇದ್ರು, ಅಲ್ಲಿ ಆಚಾರ್ಯರು ಹೇಳಬೇಕಾದ್ರೆ ಮೈ ಜುಮ್ ಅಂತ. ನಮಗೆ ಏನು ಪುಣ್ಯ ಮಾಡಿದ್ದೇವೆ ನಾವು ಹೇಳಿ, ಜನ್ಮಾಂತರದ ಪುಣ್ಯ. ಎಷ್ಟು ತಂದೆ ತಾಯಿ, ಎಷ್ಟು ಮಕ್ಕಳಿಗೆ ಅದಕ್ಕೆ ಆ ಭಾಗ್ಯ ಸಿಗುತ್ತೆ. ನಿಜ ರೂಪದಲ್ಲಿ ನಾವು 3 ಜನ 3 ಕ್ಷೇತ್ರದಲ್ಲಿ ನಾವು ಪಿಂಡ ಪ್ರದಾನವನ್ನು ಮಾಡಿ ನಿಜವಾದ ಅರ್ಥದಲ್ಲಿ ಪುತ್ರ ಅನಿಸ್ಕೊಂಡಿದ್ವಿ. ಆ ಒಂದು ಯೋಗ್ಯತೆ, ಯೋಗ ನಮಗೆ ಸಿಕ್ಕಿದ್ದು ಹರಿವಾಯುಗಳ ಅನುಗ್ರಹದಿಂದ ಮಾತ್ರ. ಅದಕ್ಕೆ ಆಚಾರ್ಯ ಮುಖೇನ ಪ್ರತಿಯೊಂದು ಈ ಒಂದು ಪುಣ್ಯ ಕಾರ್ಯವನ್ನು ಆಚಾರ್ಯ ಮುಖೇನ ನಡೆಸಿದ್ದೀವಿ. ಆಚಾರ್ಯರು ತೃಪ್ತರಾಗಿದ್ದಾರೆ. ಅವರ ಅಂತರ್ಯಾಮಿಯಾದಂಥ ಹರಿವಾಯು ಗುರುಗಳು ನಮಗೆ ಸದಾ ಅನುಗ್ರಹಿಸಲಿ ಅಂತ ನಾವು ಬೇಡ್ಕೋತಾ ಇದ್ವಿ. ಬಹಳ ಸಂತೋಷ ಆಯಿತು, ಬಹಳ ಆತ್ಮಾನಂದ ಆಯಿತು ನಮಗೆ. ಇಂಥ ಒಂದು ಕ್ಷೇತ್ರಕ್ಕೆ ಬಂದು ನಮ್ಮ ಕರ್ತವ್ಯ, ಅದು ನಾವು ಮಾಡಬೇಕಾದ ಕರ್ತವ್ಯ, ಅದು ನಾವು ಏನು ಮಾಡಿಲ್ಲ. ಯಾಕೆಂದರೆ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟು ಜೀವ ಕೊಟ್ಟು ಸಾಕಿದಂಥವ್ರಿಗೆ ನಾವು ಇಷ್ಟು ಮಾಡದಿದ್ರೆ ನಾವು ಮಕ್ಕಳು ಅನ್ಸ್ಕೋತೀವಿ, ಸಾಧ್ಯವಿಲ್ಲ. ನಾವು ನಿಜವಾಗ್ಲೂ ಬಹಳ ಪವಿತ್ರರು ಅಂತ ನಾವು ಅನ್ಕೋಬೇಕು. ಯಾಕೆಂದರೆ ನಾವು ಪುಣ್ಯವಂತರು, ಎಲ್ರಿಗೂ ಸಾಧ್ಯವಿಲ್ಲ ಇದೆಲ್ಲ. ಇಂದು ಸಂಜೆ ಈ ಗಯಾ ವಿಷ್ಣುಪಾದಕ್ಕೆ ವಿಷ್ಣು ಸಹಸ್ರನಾಮಗಳನ್ನು ಹೇಳ್ತಾ ಅರ್ಚನೆಯನ್ನು ಮಾಡ್ತಾರೆ. ಅಲ್ಲಿ ವಿಷ್ಣುಪಾದದ ಒಂದು ಆಕೃತಿಯನ್ನು ಕೊಡ್ತಾರೆ, ಅಂದರೆ ಪ್ರತಿಕೃತಿಯನ್ನು ತೆಗೆದುಕೊಂಡು ಕೊಡ್ತಾರೆ. ಬಿಂಬ ಅಂದರೆ ಪ್ರತಿಬಿಂಬ ಅಷ್ಟೇ, ವಿಷ್ಣುಪಾದದ ಬಿಂಬವೇ ಪ್ರತಿಬಿಂಬ. ಅದನ್ನೇ ನಾನು ನಿಮ್ಗೆ ತೋರಿಸಿದ್ದೀಗ. ಆ ಪ್ರತಿಬಿಂಬವನ್ನು ಕೊಡ್ತಾರೆ. ಅಲ್ಲಿ ವಿಷ್ಣು ಮತ್ತು ಪ್ರಸಾದ ಮಾಡಿದಂತಹ ತುಳಸಿ ಫಲಗಳ ಪುಷ್ಪಗಳನ್ನೆಲ್ಲ ಕೊಡ್ತಾರೆ. ಅದೆಲ್ಲ ತಗೊಂಡು ನಾವು ಪವಿತ್ರ ಅನಿಸ್ಕೊಂಡ್ವಿ. ವಿಷ್ಣುವಿನ ಪಾದದ ನಮಗೆ ದರ್ಶನ ಆಗಿದ್ದು, ಸ್ಪರ್ಶ ಮಾಡಿದ್ದು, ಅವರ ಅನುಗ್ರಹ ಆಗಿದ್ದು ನಮ್ಮ ಜನ್ಮಾಂತರದ ಪುಣ್ಯ ಅಂತ ವಿನೀತ ಭಾವದಿಂದ ನಾವು ಗಯಾ ಕ್ಷೇತ್ರವನ್ನು ಬಿಟ್ಟು ಅಲ್ಲಿಂದ ಮುಂದೆ ಕಾಶಿ ಯಾತ್ರೆಗೆ ಅಂದರೆ ವಾರಣಾಸಿಗೆ ಪ್ರಯಾಣವನ್ನು ಬೆಳೆಸಿದ್ವಿ. ಮರುದಿನ ಬೆಳಿಗ್ಗೆ ವಾರಣಾಸಿ ಕಾಶಿ ವಿಶ್ವನಾಥನ ಕ್ಷೇತ್ರ. ಕಾಶಿ ವಿಶ್ವನಾಥನ ಕ್ಷೇತ್ರ, ಅಲ್ಲಿ ಗಂಗೆ ಹರಿತಾಳೆ, ಪವಿತ್ರವಾದ ಗಂಗೆ ಹರಿಯುವಂಥ ಸ್ಥಳ ಅದು ವಿಷ್ಣು ಪಾದೋದ್ಭವೆ, ನಮ್ಮನ್ನೆಲ್ಲ ಪವಿತ್ರಗೊಳಿಸುವಂತಹ ಗಂಗೆ ಇರುವ ಜಾಗ. ಅಲ್ಲಿಗೆ ನಾವು ತಲುಪಿದಾಗ ಒಂದು ವಿಶೇಷ ನಡೀತು. ಪ್ರಯಾಣದಲ್ಲಿ ಸ್ವಲ್ಪ ತಡ ಆದರೂ ಕೂಡ ವಾರಣಾಸಿ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಗಜರಾಜನ ದರ್ಶನ ಆಯಿತು. ಗಜರಾಜ ನಮ್ಮನ್ನು ಎದುರುಗೊಂಡ. ಅಂದರೆ ಒಂದು ಆನೆ ಬರ್ತಾ ಇತ್ತು ರಸ್ತೆಯಲ್ಲಿ, ಎಲ್ಲ ವಾಹನಗಳು ನಿಂತಿದ್ವು. ಅದೊಂದು ಮಾತ್ರ ಗಜರಾಜ ತನ್ನ ಗಾಂಭೀರ್ಯದಿಂದ ಬರ್ತಾ ಇದ್ದ. ಆ ಒಂದು ದರ್ಶನ ನಮಗೆ ಬಹಳ ಒಂದು ನಮ್ಮ ದೇಹದಲ್ಲಿ ಸಂಚಲನ ಮೂಡಿಸಿತು. ಅಲ್ಲಿಂದ ಗಯಾ ಕ್ಷೇತ್ರಕ್ಕೆ ಬಂದು ಗಯಾದಲ್ಲಿ ಅಸ್ಸಿ ಘಾಟ್ ಎನ್ನುವ ಸ್ಥಳದಲ್ಲಿರುವಂಥ ಪೇಜಾವರ ಮಠದಲ್ಲಿ ನಾವೆಲ್ಲ ಉಳ್ಕೊಂಡ್ವಿ. ಪೇಜಾವರ ಮಠದಲ್ಲಿ ಉಳ್ಕೊಂಡು ಉಪಹಾರವನ್ನು ಮುಗಿಸಿ ಮತ್ತೆ ಗಂಗೆಯ ದರ್ಶನಕ್ಕೆ ಹೊರಟ್ವಿ. ದೋಣಿಯಲ್ಲಿ ಅದೇ ವಾಸುದೇವ ಯಾತ್ರೆಯ ರಘುನಾಥನವರ ಮುಂದಾಳತ್ವದಲ್ಲಿ ಆ ಗಂಗೆಯಲ್ಲಿ ನಾವು ನದಿಯಲ್ಲಿ ಕುಳಿತು ಅಲ್ಲಿರುವ 80 ಘಾಟ್ಗಳು 80 ಘಾಟ್ಗಳಿದೆ. ಆ 80 ಘಾಟ್ಗಳಲ್ಲಿ 33 ಘಾಟ್ಗಳು ವಿಶೇಷ ಅಂತ ಹೇಳ್ತಾರೆ. ಆ ಎಲ್ಲ ಘಾಟ್ಗಳ ದರ್ಶನವನ್ನು ಕೂಡ ಅವನು ಮಾಡಿಸಿದ ನಾವಿಕ. ಆ ಒಂದು ಲಲಿತಾ ಘಾಟ್ ಇರ್ಬೋದು, ಹರಿಶ್ಚಂದ್ರ ಘಾಟ್ ಇರ್ಬೋದು, ಮಣಿಚಂದ್ರಿಕಾ ಘಾಟ್ ಇರ್ಬೋದು, ಈ ಎಲ್ಲ ಘಾಟ್ಗಳನ್ನು ನೋಡಿಕೊಂಡು ಅಲ್ಲಿ
ಇನ್ನೊಂದು ವಿಶೇಷ ಏನೆಂದರೆ ಆ ಸ್ಥಳ, ಆ ಕ್ಷೇತ್ರದ ಅಧಿದೇವತೆಯಾದಂತಹ ಬಿಂದು ಮಾಧವನ ದರ್ಶನವನ್ನು ಮಾಡಿದ್ವಿ. ಬಿಂದು ಮಾಧವ ಅಲ್ಲಿ ಸ್ಥಾಪಿತನಾಗಿದ್ದಾನೆ. ಬಿಂದು ಮಾಧವನೇ ಕೊಟ್ಟ ಜಾಗ ಈ ವಿಶ್ವನಾಥನಿಗೆ. ಇವತ್ತು ವಿಶ್ವನಾಥನ ಕ್ಷೇತ್ರ ಅಂತ ಹೇಳ್ತಾರೆ, ಆದರೆ ಬಿಂದು ಮಾಧವನ ಕ್ಷೇತ್ರ ಅದು. ಬಿಂದು ಮಾಧವನನ್ನ ದರ್ಶನ ಪಡೆದು ಅಲ್ಲಿಂದ ಸಂಜೆ ನಡೆಯುವಂತಹ ಗಂಗಾ ಆರತಿಯ ಕಾರ್ಯಕ್ರಮವನ್ನು ನಾವೆಲ್ಲ ವೀಕ್ಷಿಸಿದ್ವಿ. ವಿಡಿಯೋ ಕಾಲ್ ಮಾಡಿ. ಹಲೋ ಹಲೋ, ಎಲ್ಲ ಪುಳುಕಿದರಾದ್ವಿ. ಬಹಳ ಆನಂದ ಆಯಿತು. ಗಂಗಾ ಆರತಿ ಅದೊಂದು ವಿಶೇಷ ಕಾರ್ಯಕ್ರಮ, ಎಲ್ಲೂ ನಡೆಯಲ್ಲ. ನಾವು ನಮ್ಮ ದಕ್ಷಿಣ ಭಾರತದಲ್ಲಿ ಅದನ್ನು ನೋಡುವಂಥ ಅವಕಾಶ ಸಿಗಲ್ಲ ನಮಗೆ. ಆ ಉತ್ತರ ಭಾರತದ ಅದು ವಾರಣಾಸಿಯಲ್ಲಿ ವಿಶೇಷ ಅದು. ಅದನ್ನು ನೋಡಿದ್ವಿ ನಾವು. ನೋಡಿಕೊಂಡು ಬಂದು ಮತ್ತೆ ರಾತ್ರಿ 10 ಗಂಟೆ ಮೇಲೆ ಕೂಡ ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅನ್ನೋ ಒಂದು ಉತ್ಕಟ ಆಸೆ ಇತ್ತು, ಹೋಗಿ ನೋಡಬೇಕು ಅಂತೇಳಿ. ಆದರೆ 11 ಗಂಟೆ ಆದರೂ ಬಿಡಲಿಲ್ಲ. ಹೋಗಿ ಪರಮಾತ್ಮನ ದರ್ಶನವನ್ನು ಮಾಡಿ ಅದನ್ನು ನೂತನವಾಗಿ ಕಟ್ಟಿದಂತಹ ಆ ದೇವಸ್ಥಾನ, ನೂತನವಾಗಿ ವಿಜೃಂಭಣೆಯಿಂದ ಕಾಣ್ತಾ ಇರುವಂತಹ ದೇವಸ್ಥಾನದ ಒಂದು ಸೀನ್ ನೋಡಿದ್ರೆ ನಮಗೊಂಥರ ಹೃದಯ ತುಂಬಿ ಬರುತ್ತೆ. ಹೆಮ್ಮೆಯಿಂದ ಹೇಳ್ಬೋದು, ನಾವು ಭಾರತೀಯರು ಇಂತಹ ಒಂದು ಸ್ಥಳವನ್ನು ಮಾಡಿಕೊಟ್ರು ಹಿಂದೂಗಳಿಗೆ ಅಂತ. ಆ ಸಮಯದಲ್ಲಿ ಕೂಡ ನಾವು ನರೇಂದ್ರ ಮೋದಿ ಅವರನ್ನ ಸ್ಮರಣೆ ಮಾಡಿದ್ವಿ. ಅವರಿಗೆ ಕಾಶಿ ವಿಶ್ವನಾಥನ ಅನುಗ್ರಹ, ಬಿಂದು ಮಾಧವನ ಅನುಗ್ರಹ, ಇವೆಲ್ಲರ ಸದ್ಭಕ್ತರ ಅವರಿಗೆ ಆಶೀರ್ವಾದ ಆಮೇಲೆ ಇರಲಿ ಅಂತ ನಾವು ಹರಸ್ಕೊಂಡ್ವಿ. ರಾತ್ರಿ 11 ಗಂಟೆವರೆಗೂ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿ ಅಲ್ಲಿಂದ ಮತ್ತೆ ನಾವು ಬಂದು ಬಿಜಾವರ ಮಠದಲ್ಲಿ ವಿಶ್ರಾಂತಿಯನ್ನು ಪಡೆದ್ವಿ. (28 12 2021) ನಾವು ವಾರಣಾಸಿಯಲ್ಲಿ ಹಿಂದಿನ ದಿನವೇ ತಲುಪಿದ್ದು. ಅಂದು ಬೆಳಿಗ್ಗೆ ನಾವು 2 ಗಂಟೆ 3 ಗಂಟೆಯಲ್ಲೇ ಸ್ನಾನ ಮಾಡಿ ಸಂಧ್ಯಾವಂದನೆಗಳನ್ನು ಮುಗಿಸ್ಕೊಂಡು ಬೆಳಗ್ಗೆ 4 ಗಂಟೆಗೆ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆ ಒಳಗೆ ಆ ಕಾಶಿ ವಿಶ್ವನಾಥನ ಆವರಣದಲ್ಲಿದ್ವಿ. ಅಂದರೆ ಆಗ ವಿಶೇಷ ಒಂದು ದರ್ಶನಕ್ಕೆ ಬಿಡ್ತಾರೆ. ಇನ್ನೊಂದು ವಿಶೇಷ ಕೇಳಿ ತಿಳ್ಕೊಂಡ್ವಿ. ಕಾಶಿಯಲ್ಲಿ ಅದಾಗ ತಾನೇ ಯಾವ ಅಗ್ನಿಸ್ಪರ್ಶವಾದಂತಹ ಶವ ಇರುತ್ತೆ, ಆ ಶವದ ಬೂದಿಯನ್ನು ತಗೊಂಡ್ಬಂದು ಬೂದಿಯ ಒಂದು ಅಭಿಷೇಕವನ್ನು, ಅಂದರೆ ಭಸ್ಮ ಅಭಿಷೇಕವನ್ನು ರುದ್ರದೇವರಿಗೆ ಪ್ರತಿನಿತ್ಯ ಮಾಡ್ತಾರಂತೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೋಗಿ ತಗೊಂಡು ಬಂದು ಮಾಡ್ತಾರಂತೆ. ಆ ಜೀವ ಎಷ್ಟು ಪುಣ್ಯ ಮಾಡಿತ್ತೋ ಗೊತ್ತಿಲ್ಲ. ಆ ಜೀವದ ದೇಹದ ಒಂದು ಭಸ್ಮ ಪರಮಾತ್ಮನಿಗೆ ಅಭಿಷೇಕಕ್ಕೆ ಬಳಸ್ತಾರೆ ಅಂದರೆ ಇನ್ನೆಷ್ಟು ಪವಿತ್ರವಾಗಿರ್ಬೇಕು ಆ ಮನುಷ್ಯ, ಆ ವ್ಯಕ್ತಿ. ಪುಣ್ಯವಿಲ್ಲದ್ರೆ ಆಗೋಲ್ಲ. ಕಾಶಿನಲ್ಲಿ ಯಾರೇ ಸತ್ತರೂ ಕೂಡ ರುದ್ರದೇವರು ಹೋಗಿ ಅವರ ಕಿವಿಯಲ್ಲಿ ಹೇಳ್ತಾರಂತೆ, ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ ಅಂತ ರಾಮನ ಸ್ಮರಣೆಯನ್ನ ಪ್ರತಿಯೊಂದು ದೇಹ, ಅಂದರೆ ಮೃತಪಟ್ಟ ದೇಹದ ಕಿವಿಯಲ್ಲಿ ರುದ್ರದೇವರು ಹೇಳ್ತಾರೆ. ಅಂದರೆ ಎಂಥ ಪವಿತ್ರವಾದ ಕ್ಷೇತ್ರ ಅದು. ಆ ಕಾಶಿ ವಿಶ್ವನಾಥನ ದರ್ಶನ, ಅವನಿಗೆ ಅಭಿಷೇಕವನ್ನು ಮಾಡುವ ಉದ್ದೇಶದಿಂದ ಬೆಳಗಿನ ಜಾವ 4 ಗಂಟೆಗೆ ನಾವು ಆ ಮಹಾದ್ವಾರದಲ್ಲಿ ಕಾಯ್ತಾ ಇದ್ವಿ. ಆ ಒಂದು ಕ್ಯೂನಲ್ಲಿ ಹೋಗಿ ಪರಮಾತ್ಮನಿಗೆ ದರ್ಶನ ಆಯಿತು. ಕಣ್ತುಂಬ ನೋಡಿಕೊಂಡು ಕಾಶಿ ವಿಶ್ವನಾಥನಿಗೆ ಅಲ್ಲೇ ನಾವು ತೆಗೆದುಕೊಂಡು ಹೋದಂತಹ ಗಂಗೆಯನ್ನು ಅಲ್ಲಿ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿ ಸ್ಪರ್ಶಿಸಿ ಅವನ ಅನುಗ್ರಹವನ್ನು, ಆಶೀರ್ವಾದವನ್ನು ಪಡೆದ್ವಿ. ಒಂದಲ್ಲ 16 ಮನಸ್ಸು ತೃಪ್ತಿಯಾಗುವ ತನಕ 3 ಸಲ 4 ಸಲ ಹೋಗಿ ಪರಮಾತ್ಮನ ಆ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದ್ವಿ. ದರ್ಶನವನ್ನು ಪಡೆದ ನಂತರ ನಾವು ಅಲ್ಲಿ ಆ ಕ್ಷೇತ್ರದಲ್ಲಿ ಇರುವಂತಹ ಅನ್ನಪೂರ್ಣಾದೇವಿ, ಆಮೇಲೆ ಅನ್ನಪೂರ್ಣಾದೇವಿಯು ಕೂಡ ಅವರ ದರ್ಶನವನ್ನು ಪಡೆದು ಅಲ್ಲಿ ಅಕ್ಕಿಯನ್ನು ಕೊಡ್ತಾರೆ, ಧಾನ್ಯವನ್ನು ಕೊಡ್ತಾರೆ, ಪೂಜಿಸಿದ ಧಾನ್ಯ. ಅದನ್ನ ನಾವು ತೆಗೆದುಕೊಂಡು ಬಂದ್ವಿ. ಆ ಕಾಶಿ ವಿಶ್ವನಾಥನ ದರ್ಶನವನ್ನು ನಿಮಗೆ ಮಾಡಿಸ್ತೀನಿ ನೋಡಿ. ಈ ಕಾಶಿ ವಿಶ್ವನಾಥ, ಬಿಂದು ಮಾಧವ ಮತ್ತು ಗಂಗಾ ನದಿ. ನಾನು ನಿಮಗೆ ತೋರಿಸ್ತಾ ಇರುವ ಚಿತ್ರ ಇದು ತೀರ್ಥ ಪ್ರಬಂಧದಲ್ಲಿ ಬರುವಂತಹ ಕ್ಷೇತ್ರ ಮಹಿಮೆಯನ್ನು ತೋರಿಸುವಂತಹ ಇದು ಸ್ಥಳಗಳು. ಇಲ್ಲಿ ನೀವು ಗಯಾದಲ್ಲಿ ನೋಡಿದ್ರಿ, ಇದು ಪ್ರಯಾಗದ್ದು, ಇಲ್ಲಿದು ಕಾಶಿ ವಿಶ್ವನಾಥ.
ಅನ್ನಪೂರ್ಣೇಶ್ವರಿ, ವಿಶಾಲಾಕ್ಷಿ ಇವರ ಸನ್ನಿಧಾನವನ್ನು ನೋಡಿ ಅವರ ದರ್ಶನವನ್ನು ಪಡೆದು ಅಲ್ಲಿಂದ ಆ ಕ್ಷೇತ್ರ ಪಾಲಕನಾದ ಕಾಳಭೈರವೇಶ್ವರನ ದೇವಸ್ಥಾನಕ್ಕೆ ಹೋದ್ವಿ. ಕಾಳಭೈರವೇಶ್ವರನ ದರ್ಶನವನ್ನು ಪಡೆದು ಅಲ್ಲಿಂದ ನಾವು ಮತ್ತೆ ಪೇಜಾವರ ಮಠಕ್ಕೆ ಬಂದು ನಮ್ಮ ಫಲಹಾರವನ್ನು ಸ್ವೀಕರಿಸಿ ಅಲ್ಲಿಂದ ಆ ಸ್ಥಳೀಯ ಕ್ಷೇತ್ರದ ದೇವತೆಗಳನ್ನು ನೋಡಲಿಕ್ಕೆ ಅಂತ ಹೋದ್ವಿ. ಅಲ್ಲಿ ಒಂದು ವಿಶೇಷ ಏನಂತಂದ್ರೆ, ಈ ಸಂಕಟ ಮೋಚಕ ಆಂಜನೇಯ ಅಂತ ದೇವಸ್ಥಾನ ಇದೆ. ಸಂಕಟ ಮೋಚಕ ಪ್ರಾಣದೇವರ ಒಂದು ವಿಗ್ರಹ ದೇವಸ್ಥಾನ ಇದೆ, ಅಗಾಧವಾದ ದೇವಸ್ಥಾನ. ಅದನ್ನು ನೋಡಿಕೊಂಡು ಅಲ್ಲಿಂದ ದುರ್ಗಾದೇವಿ ದೇವಸ್ಥಾನವನ್ನು ನೋಡಿದ್ವಿ. ದುರ್ಗಾದೇವಿ ದೇವಸ್ಥಾನ ನೋಡಿ ಅಲ್ಲಿ ತುಳಸಿ ಭವನ ಅಂತಿದೆ. ಆ ತುಳಸಿ ಭವನದಲ್ಲಿ ಸತ್ಯನಾರಾಯಣ ದೇವರು, ರಾಧಾಕೃಷ್ಣ, ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯರು ಅಂತ ವಿಗ್ರಹಗಳು, ಇವುಗಳನ್ನೆಲ್ಲವನ್ನು ಕೂಡ ಅಲ್ಲಿ ತುಂಬ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ. ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಅದರ ದರ್ಶನವನ್ನು ಪಡೆದು ಅಲ್ಲಿಂದ ನಾವು ಹೊರಟಿದ್ದು ಎಲ್ಲಿಗೆ ಅಂತಂದರೆ ವ್ಯಾಸಕಾಶಿ ಎನ್ನುವ ಜಾಗ. ವ್ಯಾಸಕಾಶಿನಲ್ಲಿ ಅಲ್ಲಿ ಒಂದು ಪಾಂಡವರು ಕಟ್ಟಿಸಿದಂಥ ಅಂದರೆ ಬಹಳ ಪುರಾತನವಾದಂಥ ಅಗಾಧವಾದ ಒಂದು ದುರ್ಗಾ ದೇವಸ್ಥಾನ ಇದೆ. ತುಂಬ ಅಗಾಧವಾಗಿದೆ. ಆ ಒಂದು ಶಿಲ್ಪಕಲೆ ನೋಡಬೇಕು ನಾವು, ಕಣ್ಣಿಗೆ 2 ಕಣ್ಣು ಸಾಲದು. ಯಾವ ಕಡೆಯಿಂದ ನೋಡೋಕ್ಕೂ ಅಷ್ಟು ಎತ್ತರವಾದಂಥ, ಹೆಚ್ಚು ನನಗನ್ಸೋ ಮಟ್ಟಿಗೆ ಬಹುಶಃ ಒಂದು 40-50 ಅಡಿ 60 ಅಡಿನ ಎತ್ತರ ಇರಬೇಕು. ಅದು ಅಷ್ಟು ಅಡಿ ಎತ್ತರ ಇರುವಂತಹ ಒಂದು ಭವ್ಯವಾದ ಶಿಲ್ಪಕಲೆ. 4 ದಿಕ್ಕಿನಲ್ಲಿ ನೋಡಿದ್ರು ಕೂಡ ಅದನ್ನು ಆನಂದಿಸ್ಬೋದು. ಅದನ್ನು ನೋಡಿಬಿಟ್ಟು ನಾವು ಬಹಳ ಖುಷಿಪಟ್ವಿ. ದುರ್ಗಾ ದೇವಸ್ಥಾನ ಅಲ್ಲಿ ಮುಂದಿರುವ ದುರ್ಗಾದೇವಿಯನ್ನು ನೋಡಿ ಅಲ್ಲೇ ಮುಂದ್ಗಡೆ ಇರುವ ಕಲ್ಯಾಣಿಯನ್ನು ಕೂಡ ನೋಡಿದ್ವಿ. ಅದಾದಮೇಲೆ ನಮ್ಮ ಮನಸ್ಸಿಗೆಲ್ಲ ತೃಪ್ತಿಯಾಗುವಂಥ ಒಂದು ಕಾರ್ಯವನ್ನು ಮಾಡಿದ್ದೇನು ಅಂದರೆ, ಅಲ್ಲಿ ನಮ್ಮ ಯಾವ ದಾಸ ಪರಂಪರೆಯ ಅಗ್ರಜರಾದಂಥ ವಿಜಯದಾಸರಿಗೆ ಅಪರೋಕ್ಷ ಜ್ಞಾನವಾದಂಥ ಸ್ಥಳ. ಯಾವ ವೇದವ್ಯಾಸರು ಅವ್ರನ್ನ ಮುಂದೆ ಕುಡಿಸ್ಕೊಂಡು ಅವರಿಗೆ ಇದು ಮಾಡಿದರು, ಪುರಂದರದಾಸವರಿಗೆ ತಮ್ಮ ತಂಬೂರಿಯನ್ನು ಕೊಟ್ಟರು. ಆ ಎಲ್ಲ ಘಟನೆ ನಡೆದ ಸ್ಥಳ ಅಲ್ಲಿ ಹೋಗಿದ್ವಿ. ಬಹಳ ವಿಶೇಷ ಅಂದರೆ ಅಲ್ಲಿ ಒಂದು ಪುರಾತನವಾದ ರುದ್ರದೇವರಿದ್ದಾರೆ. ಬಹಳ ಪುರಾತನ ರುದ್ರದೇವರು. ಆಕ್ಚುಲಿ ಅಲ್ಲಿನ ಅರ್ಚಕರು ಹೇಳೋ ಪ್ರಕಾರ ಕಾಶಿ ವಿಶ್ವನಾಥನಿಗಿಂತ ವಿಶೇಷವಾದ ಸನ್ನಿಧಾನ ಅಲ್ಲಿದೆಯಂತೆ. ಅದು ಹಳ್ಳಿಯಲ್ಲಿರೋದ್ರಿಂದ ಅದಕ್ಕೆ ಜಾಸ್ತಿ ಅಟ್ರಾಕ್ಷನ್ ಆಗ್ತಾ ಇಲ್ಲ. ಆದರೆ ಕಾಶಿ ವಿಶ್ವನಾಥ ವಿಶೇಷವಾದ ಸನ್ನಿಧಾನ ಅಂತ ಹೇಳ್ತಾರೆ. ಆದರೆ ಇನ್ನೊಬ್ಬರು ಅರ್ಚಕ ಹೇಳಿದ್ರು ಅಲ್ಲಿ ವೇದವ್ಯಾಸರಿದ್ದಾರೆ ಅಂತೇಳಿ. ಆ ಪಕ್ಕದ ಗುಡಿಯಲ್ಲೇ ನಮ್ಮ ವಿಜಯದಾಸರ ಒಂದು ಗುಡಿ ಇದೆ. ಅಲ್ಲಿ ಗೋಪಾಲಕೃಷ್ಣ, ಕೆಳಗಡೆ ವೇದವ್ಯಾಸರು, ಮಧ್ವಾಚಾರ್ಯರು, ಅದರ ಕೆಳಗೆ ಪುರಂದರದಾಸರು ಮತ್ತು ನಮ್ಮ ವಿಜಯದಾಸರ ವಿಗ್ರಹಗಳಿವೆ. ಅಲ್ಲೂ ನಮ್ಮ ಪಲಿಮಾರ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಅವರ ಫೋಟೋಗಳನ್ನು ಹಾಕಿದ್ದಾರೆ. ಇಲ್ಲಿ ನಡೆದ ಒಂದು ವಿಶೇಷ ಘಟನೆಯನ್ನು ನಿಮ್ಮಲ್ಲಿ ಹಂಚಿಕೊಳ್ಳಬೇಕು. ನಾನು ಸಾಮಾನ್ಯವಾಗಿ ಮನೆಯಲ್ಲಿ ಪುಸ್ತಕಗಳನ್ನು ಓದ್ತಾ ಇರ್ತೇನೆ. ಭಾಗವತ 3-4 ಸಲ ಓದಿದ್ದೀನಿ. ಭಾಗವತ ಮತ್ತು ರಾಮಾಯಣ, ಮಹಾಭಾರತ, ಆಮೇಲೆ ಹರಿವಂಶ, ಈ ಗರುಡ ಪುರಾಣಗಳು, ಇಂಥ ಪುಸ್ತಕಗಳನ್ನೆಲ್ಲ ಓದಿದ್ದೇನೆ. ಅದರ ಜೊತೆಗೆ ಹರಿದಾಸರ ಚರಿತ್ರೆಗಳು, ಯತಿವರೇಣ್ಯರ ಚರಿತ್ರೆಗಳನ್ನೆಲ್ಲ ಓದಿದ್ದೇನೆ. ವಿಶೇಷವಾಗಿ ವಿಜಯದಾಸರ ಜೀವನ ಚರಿತ್ರೆ ಏನಿದೆ ಅದನ್ನು ಬಹುಶಃ 3-4 ಸಲ ನಾನು ಓದಿದ್ದೇನೆ. ನನಗೆ ಬಹಳ ಅದ್ರ ಬಗ್ಗೆ ಹೆಮ್ಮೆ. ಇದು 8 ಸಲ ನೋಡಿದ್ರೆ ಸಮಾಧಾನ ಆಗಲ್ಲ ನನಗೆ, ಓದ್ತಾನೆ ಇರ್ತೇನೆ. ಆ ಜಾಗಕ್ಕೆ ಹೋದಾಗ ಅಲ್ಲಿ ಒಬ್ಬರು ರಾಮಶಂಕರ ತ್ರಿವೇದಿ ಅಂತ ಹೇಳಿ ಅವರು ಅರ್ಚಕರಲ್ಲಿ. ಸರಿ, ಅವರಿಗೆ ನಾನು ಹೋಗಿ ಕೇಳಿದೆ, ನಿಮಗೆ ವಿಜಯದಾಸರ ಬಗ್ಗೆ ಗೊತ್ತಾ ಅಂತ ಕೇಳಿದೆ. ನಾನು ಹೇಳಿದೆ ಅವರು ಭೃಗು ಋಷಿಗಳ ಅವತಾರ ಅಂತ ಏನೋ ನಾನೇ ಜಾಸ್ತಿ ತಿಳ್ಕೊಂಡಿದ್ದೀನಿ ಥರ ಹೇಳಕ್ ಹೋದೆ ಅವರಿಗೆ. ಅವ್ರು ಹೇಳಿದ್ರು, ಆಯ್ತಪ್ಪ ಎಲ್ಲರೂ ಬರಲಿ ಹೇಳ್ತೀನಿ ಅಂತ ಹೇಳಿದರು. ಆ ಅರ್ಚಕರಿಗೆ 86 ವರ್ಷ. ಅಂಥ ವಯೋವೃದ್ಧರು ವಿಜಯದಾಸರ ಕಥೆಯನ್ನು ಹೇಳಿಕ್ಕೆ ಶುರು ಮಾಡಿದರು. ನನಗೆ ರೋಮಾಂಚನವಾಗಿ ಹೋಯಿತು. ಯಾಕೆಂದರೆ ನಾನು ಏನು ಓದಿದ್ದೆ 4 ಸಲ ಆ ಪುಸ್ತಕನ, ಅದರಲ್ಲಿ ಒಂದು ವಿಷಯವನ್ನು ಬಿಡದೆ ಸಂಕ್ಷಿಪ್ತವಾಗಿ ಬಹಳ ಕ್ಲಿಸ್ಟಲ್ ಕ್ಲಿಯರ್ ಅಂತೀವಲ್ಲ, ಅಷ್ಟು ಕ್ಲಿಯರ್ ಆಗಿ ಅವರು ಹಿಂದಿಯಲ್ಲೇ ಹೇಳ್ತಾ ಬಂದರು. ಇಡೀ ವಿಜಯದಾಸರ ಜೀವನದಲ್ಲಿ ನಡೆದ ಘಟನೆಗಳು, ಅವರು ಪರಿವರ್ತನೆಗೊಂಡು ದಾಸಾಹಿತ್ಯವನ್ನು ಮಾಡಿದ್ದು, ಅವರ ಪುರಂದಾಸರ ಮತ್ತು ವೇದವ್ಯಾಸರ ಅನುಗ್ರಹವಾಗಿದ್ದು ಪ್ರತಿಯೊಂದನ್ನು ಹೇಳಿದರು. ಆಮೇಲೆ ಅವ್ರು ಹೇಳಿದ್ರು, ನಾನು
ಚಿಕ್ಕಲ್ಪುರ ಇನ್ನೂ ನೋಡಿಲ್ಲ, ಚಿಪ್ಪಗಿರಿ ಇನ್ನೂ ನೋಡಿಲ್ಲ, ವಿಜಯದಾಸರ ಬಗ್ಗೆ ತಿಳ್ಕೊಂಡಿದ್ದಷ್ಟು ಹೇಳ್ತೀನಪ್ಪ ಅಂದ್ರೆ ಬಹಳ ಸಂತೋಷ ಆಯಿತು. ನಾನು ಅವ್ರಿಗೆ ತೀರ್ಘ ದಂಡ ನಮಸ್ಕಾರ ಮಾಡಿ ಅವ್ರನ್ನ ಒಪ್ಕೊಂಡು ಹೇಳಿದೆ, ಗುರುಗಳೇ ನಿಮ್ಮಿಂದ ಬಹಳ ಕಲಿತೆ ನಾನು ಅಂತ ಹೇಳಿ ಬಹಳ ಖುಷಿ ಆಯಿತು. ನಾವೆಲ್ಲ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ವಿ, ಎಲ್ರಿಗೂ ಖುಷಿ ಆಯಿತು, ಬಹಳ ಚೆನ್ನಾಗಿ ಹೇಳಿದರು. ನಾವು ನಿಜವಾಗ್ಲೂ ನಾವು ವಿಶೇಷವಾದ ಆ ಸ್ಥಳಕ್ಕೆ ಹೋಗದೇ ಇದ್ರೆ ಏನೋ ಕಳ್ಕೊತಿದ್ವಿ, ಏನೋ ಮುಖ್ಯವಾದನ್ನೇ ಕಳ್ಕೊತಿದ್ವಿ ಅನಿಸ್ತದೆ. ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಅಂದರೆ ನಾವು ವಾರಣಾಸಿಯಲ್ಲಿ ಮರೆಯಲಾರದಂಥ ಸ್ಥಳ ಅಂದರೆ ಒಂದು ಕಾಶಿ ವಿಶ್ವನಾಥ, ಬಿಂದು ಮಾಧವ, ಗಂಗೆ ಮತ್ತು ನಮ್ಮ ವಿಜಯದಾಸರ ಸ್ಥಳ. ಈ ಸ್ಥಳವನ್ನು ನೋಡಿದಾಗ ಎಷ್ಟು ತೃಪ್ತಿ ಆಯಿತು ನಮಗೆ ಅಂದರೆ ಅದು ಮಾತಿನಲ್ಲಿ ವರ್ಣಿಸ್ಲಿಕ್ಕಾಗಲ್ಲ. ಭಾವನಾತೀತ ಅಂತಾರಲ್ಲ, ವರ್ಣನಾತೀತ, ಅದು ಅಷ್ಟು ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಆ ಸಂತೋಷ ನೋಡಿ ಅಲ್ಲಿ ಕೆಲವು ಫೋಟೋಗಳನ್ನು ತೆಗೆದುಕೊಂಡು ಅಲ್ಲಿಂದ ನಾವು ಮತ್ತೆ ನದಿಗೆ ಇದಕ್ಕೆ ಬಂದ್ವಿ. ಇಲ್ಲಿ ನಮ್ಮ ಪೇಜಾವರ ಮಠಕ್ಕೆ ಬಂದು ಅಲ್ಲಿ ಉಪಹಾರ ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ನಮಗೆ ಸಮಯ ಸಿಕ್ತು ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ. ಅದೆಲ್ಲ ಮುಗಿದ ಮೇಲೆ ಮರುದಿನ ಬೆಳಿಗ್ಗೆ ಅಂದರೆ 29ನೇ ತಾರೀಕು ಬೆಳಿಗ್ಗೆ ಮತ್ತೆ ನಾವೆಲ್ಲ ಹೋಗಿ ಲಲಿತಾ ಘಾಟಲ್ಲಿ ಗಂಗಾ ನದಿ ಸ್ನಾನವನ್ನು ಮಾಡಿದ್ವಿ. ಗಂಗಾ ಸ್ನಾನ ಮಾಡಿ ಅಲ್ಲಿ ನಮ್ಗೆ ಅಷ್ಟು ತೊಂದರೆ ಆಗಲಿಲ್ಲ, ಸರಿಯೂ ನದಿ ಅಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಬಟ್ ವಿಶೇಷವಾಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಮತ್ತೆ ಪೇಜಾವರ ಮಠಕ್ಕೆ ಬಂದು ಅಲ್ಲಿನ ಮಠದ ವ್ಯವಸ್ಥಾಪಕರು ನಮಗೆ ಕ್ಷೇತ್ರ ವಿಧಿಯನ್ನು ಮಾಡಿಸಿದರು. ಅಲ್ಲಿ ಅಂದರೆ ಕ್ಷೇತ್ರ ವಿಧಿಯನ್ನು ಅಂದರೆ ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡಿ ಅದರ ನಂತರ ಅದೆಲ್ಲ ಪಿಂಡಗಳನ್ನು ತೆಗೆದುಕೊಂಡೋಗಿ ಗಂಗೆಯಲ್ಲಿ ನಾವು ಸಮರ್ಪಣೆ ಮಾಡಿದ್ವಿ, ವಿತರಿಸಿದ್ದನ್ನು. ಅದು ಪವಿತ್ರ. ನಮಗೆ ಬಹಳ ಖುಷಿ ಏನಂತಂದರೆ ಒಂದು ಪ್ರಯಾಗದಲ್ಲಿ ಮತ್ತೆ ಗಂಗೆಗೆ ಅದನ್ನು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ವಿಸರ್ಜನೆ ಮಾಡಿದರೆ, ಗಯೆಯಲ್ಲಿ ಫಸ್ಟು ಅಯೋಧ್ಯೆಯಲ್ಲಿ ಕೂಡ ಹಸುಗೆ ನಾವು ಅದನ್ನು ಪಿಂಡಗಳನ್ನ ಕೊಟ್ವಿ. ಗಯಾದಲ್ಲಿ ಫಲ್ಗುಣಿ ನದಿ ತೀರದಲ್ಲಿದ್ದ ಹಸುಗಳಿಗೆ ಗೋಗ್ರಾಸವಾಗಿ ಕೊಟ್ಟು ನಂತರ 2ನೇ ಬಾರಿ ವಿಷ್ಣುಪಾದದ ಮೇಲೆ ಸಮರ್ಪಣೆ ಮಾಡಿ 3ನೇ ಬಾರಿ ಆ ವಟವೃಕ್ಷದ ಬುಡದಲ್ಲಿ ಅದನ್ನು ಸಮರ್ಪಣೆ ಮಾಡಿದ್ವಿ. ಈಗ ಈ ಕಾಶಿಯಲ್ಲಿ ಆ ಗಂಗೆಯಲ್ಲೇ ಆ ಪಿಂಡಗಳನ್ನು ವಿಸರ್ಜಿಸುವುದರ ಮೂಲಕ ಪಿತೃಗಳಿಗೆಲ್ಲರೂ ತೃಪ್ತಿಯಾಗುವ ಒಂದು ಕೆಲಸವನ್ನು ನಾವು ಮಾಡಿದ್ವಿ. ಅದು ಹರಿ ವಾಯುಗುರುಗಳ ಅನುಗ್ರಹದಿಂದ ಎಲ್ಲರ ಆಶೀರ್ವಾದ, ಅವರ ಪ್ರೇರಣಾಶಕ್ತಿ ನಮ್ಮನ್ನು ಈ ಒಂದು ಕಾರ್ಯ ಮಾಡಲಿಕ್ಕೆ ಅನುವು ಮಾಡಿಕೊಡ್ತು. ಕಾಶಿ ಯಾತ್ರೆ ಮುಗಿಸ್ಕೊಂಡು ಇನ್ನೊಂದು ನಾನೊಂದು ಹೇಳಲೇಬೇಕು, ವಿಶೇಷವಾದ ಕ್ಷೇತ್ರ ಅಂದರೆ ತೀರ್ಥರಾಜ ಅಂತೀವಿ. ಈ ಕ್ಷೇತ್ರದಲ್ಲಿ ಎಷ್ಟು ತೀರ್ಥಗಳನ್ನು ನೋಡಿದ್ದೀವಿ ನಾವು, ಅಂದರೆ ಎಷ್ಟು ನದಿಗಳನ್ನು ನೋಡಿದ್ವಿ ಅಂದರೆ ಮೊದಲು ಪ್ರಯಾಗದಲ್ಲಿ ನೋಡಿದಂಥ ಯಮುನೆ, ಗಂಗೆ, ಸರಸ್ವತಿ, ನಂತರ ಅಯೋಧ್ಯೆ, ಆಮೇಲೆ ನೈಮಿಷಾರಣ್ಯದಲ್ಲಿ ಚಿತ್ರಕೂಟದಲ್ಲಿ ನೋಡಿದಂಥ ಮಂದಾಕಿನಿ ನದಿ, ನೈಮಿಷಾರಣ್ಯದಲ್ಲಿ ಗೋಮತಿ ನದಿ, ಅಯೋಧ್ಯೆಯಲ್ಲಿ ಸರಯೂ ನದಿ, ಕಾಶಿಯಲ್ಲಿ ಆಮೇಲೆ ಗುಪ್ತ ಗೋದಾವರಿ ನದಿಯನ್ನು ಕೂಡ ನೋಡಿದ್ವಿ ಚಿತ್ರಕೂಟದಲ್ಲಿ. ಆಮೇಲೆ ಕಾಶಿ ಗಂಗೆ ನೋಡಿಕೊಂಡು ಅಲ್ಲಿಂದ ವಿಜಯವಾಡಕ್ಕೆ ಬಂದಾಗ ಕೃಷ್ಣಾ ನದಿಯನ್ನು ನೋಡಿದ್ವಿ. ಈ ಗಂಗೆ ಎಲ್ಲ ನೋಡಿದ್ರೆ ಬಹುಶಃ ಒಂದು 10 ನದಿಗಳ ನಾವು ದರ್ಶನ ಮಾಡಿದ್ದೀವಿ, ಅದನ್ನು ಪ್ರೋಕ್ಷಣೆ ಮಾಡ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ನಾನು 10 ಬಾಟ್ಲಲ್ಲಿ 10 ನದಿಗಳ ನೀರನ್ನು ಕೂಡ ತಗೊಂಡ್ಬಂದಿದ್ದೆ ಮನೆಗೆ. ಆ ನೀರನ್ನು ತೆಗೆದುಕೊಂಡು ಬಂದು ನಮ್ಮ ಮನೆಯಲ್ಲಿ, ಅಂದರೆ ಮನೆಗೆ ಬಂದ ಮೇಲೆ ನಮ್ಮ ದೇವರಿಗೆ ಆ ನದಿಗಳೆಲ್ಲ ನೀರೆಲ್ಲ ಸೇರಿಸಿ ದೇವರಿಗೆ ಅಭಿಷೇಕವನ್ನು ಮಾಡಿದೆ. ಅದು ಸಂತೃಪ್ತಿ ನನಗಿದೆ. ಸೊ ಅಯೋಧ್ಯೆ, ಅಲ್ಲಿ ಕಾಶಿಯಲ್ಲಿ ಈ ಎಲ್ಲ ಕಾರ್ಯಗಳನ್ನು ಮುಗಿಸಿ ಮಧ್ಯಾಹ್ನ ನಮ್ಮ ತೀರ್ಥಪ್ರಸಾದವನ್ನು ಮುಗಿಸಿ ನಾವು ರೈಲ್ವೆ ನಿಲ್ದಾಣಕ್ಕೆ ಬಂದ್ವಿ. ರೈಲ್ವೆ ನಿಲ್ದಾಣದಲ್ಲಿ ಸಂಜೆ ಹೊರಟ ರೈಲಿನಲ್ಲಿ ನಾವು ನಾಗಪುರಕ್ಕೆ ಪ್ರಯಾಣ ಮಾಡಿದ್ವಿ. ಅಂದರೆ 30ನೇ ತಾರೀಕು ಬೆಳಿಗ್ಗೆ ನಾಗಪುರ ತಲುಪಿ, ನಾಗಪುರದಲ್ಲಿ ಒಂದು ವಿಶೇಷ ಏನಂದರೆ, ನಾಗಪುರದ ವಿಶೇಷತೆ ನಮ್ಮ ರಘುನಂದನವರು ಹೇಳಿದರು. ಅದು ನಮ್ಮ ರುಕ್ಮಿಣಿ, ಅಂದರೆ ಕೃಷ್ಣ ರುಕ್ಮಿಣಿಯ ತವ್ರ ಮನೆ, ಕೃಷ್ಣನಿಗೆ ಹೆಣ್ಣು ಕೊಟ್ಟ ಮಾವನ ಮನೆ. ಈ ಒಂದು ಕ್ಷೇತ್ರದಲ್ಲಿ ನಾಗಪುರದಲ್ಲಿ ಅಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇದೆ. ಆ ಬೃಂದಾವನದ ವಿಶೇಷತೆ ಏನು ಅಂದರೆ, ನಮ್ಮ ನಡೆದಾಡುವ ರಾಯರು ಒಂದೇ ಪ್ರಸಿದ್ಧರಾದಂಥ ಸುಷಮೀಂದ್ರ ತೀರ್ಥರಿಂದ ಪ್ರಥಮವಾಗಿ, ಅಂದರೆ ಅವರು ಸನ್ಯಾಸ ಸ್ವೀಕರಿಸಿದ ಪ್ರಥಮವಾಗಿ ಪ್ರತಿಷ್ಠಾಪಿಸಿದಂತಹ ಬೃಂದಾವನ ಅದು. ಆ ಬೃಂದಾವನದ ದರ್ಶನ ನಮಗಾಯಿತು.
ಅಲ್ಲಿನ ಮಾಹನಿಗಳನ್ನು ಮುಗಿಸ್ಕೊಂಡು ಅವತ್ತು ಏಕಾದಶಿ ಆದ್ದರಿಂದ ಆ ರಾಯರ ದರ್ಶನ. ನಂತರ ಅದರ ಪಕ್ಕದಲ್ಲಿ ಕೂಡ ವಿಷ್ಣುವಿನ ದಶಾವತಾರಗಳು, ಯತಿವರೇಣ್ಯರ ವಿಗ್ರಹಗಳು ಮತ್ತು ದಾಸವರೇಣ್ಯರ ವಿಗ್ರಹಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಅಗಾಧವಾದ ಒಂದು ಆವರಣದಲ್ಲಿ ಪ್ರಾಂಗಣ ಇದೆ. ಆ ಪ್ರಾಂಗಣದಲ್ಲಿ ಎಲ್ಲ ದೇವರ ಪ್ರತಿಷ್ಠಾಪನೆಗಳನ್ನು ಮಾಡಿದ್ದಾರೆ. ಅದನ್ನೆಲ್ಲ ನೋಡಿ ಅದನ್ನು ವಿಡಿಯೋಗಳನ್ನು ಮಾಡಿಕೊಂಡು ಸಂತೃಪ್ತಿಯನ್ನು ಪಡೆದ್ವಿ. ಅಲ್ಲಿಂದ ಬಂದ ರಾಯರ ಜಾಗದಲ್ಲಿ ಒಂದು ಸ್ವಲ್ಪ ಹೊತ್ತಿನ ಸಮಯ ಜ್ಞಾನಾರ್ಜನೆಗೋಸ್ಕರ ಜ್ಞಾನ ಕಾರ್ಯವನ್ನು ಮಾಡಿದರು. ರಘುನಂದನ್ ಅವರು ಅಲ್ಲಿನ ವಿಶೇಷತೆಗಳನ್ನು ಮತ್ತು ಕೆಲವು ಭಾಗವತದ ಅಥವಾ ಪುರಾಣದ ವಿಷಯಗಳನ್ನು ನಮಗೆಲ್ಲ ತಿಳಿಸಿ ಒಂದು 10 ನಿಮಿಷ ಜ್ಞಾನ ಕಾರ್ಯವನ್ನು ಮಾಡಿದ್ವಿ ಸಾಂಕೇತಿಕವಾಗಿ. ಅದನ್ನು ಮುಗಿಸಿ ಅಲ್ಲೇ ನಮ್ಮ ಉಪಹಾರವನ್ನು ಮುಗಿಸಿ ನಾವು ರೈಲ್ವೆ ನಿಲ್ದಾಣಕ್ಕೆ ಬಂದ್ವಿ. ರೈಲ್ವೆ ನಿಲ್ದಾಣದಿಂದ ನಾವು ಪ್ರಯಾಣ ಮಾಡಿದ್ದು ವಿಜಯವಾಡಕ್ಕೆ ಹೊರಟು 31ನೇ ತಾರೀಕು ವಿಜಯವಾಡ ತಲುಪಿದ್ವಿ. ವಿಜಯವಾಡದಲ್ಲಿ ಕೃಷ್ಣಾ ನದಿ ತೀರದಲ್ಲೇ ಅದರ ದಂಡೆಯ ಮೇಲೆ ಉತ್ತರಾದಿ ಮಠ ಇದೆ. ಆ ಉತ್ತರಾದಿ ಮಠದಲ್ಲಿ ಸತ್ಯಧ್ಯಾನ ತೀರ್ಥರು ಪ್ರತಿಷ್ಠಾಪಿಸಿದಂತಹ ಮುಖ್ಯ ಪ್ರಾಣದೇವರು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ನಿಂತುಕೊಂಡಿದ್ದಾರೆ. ಆ ಪ್ರಾಣದೇವರ ಸನ್ನಿಧಾನದ ಪಕ್ಕದಲ್ಲೇ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಇದೆ. ನಮಗೆ ವಿಶೇಷ ಏನಂದರೆ ಅವತ್ತು ದ್ವಾದಶಿ ಬೆಳಗ್ಗೆ ಸ್ನಾನ ಸಂಧ್ಯಾವಂದನ ಜಪವಾದಗಳನ್ನು ಮುಗಿಸಿ ಪರಮಾತ್ಮನ ದರ್ಶನ ಮಾಡಿ ಗುರುಗಳ ಅನುಗ್ರಹ ಪಡೆದು ನಮ್ಮ ಪಾರಣೆಯನ್ನು ಅಲ್ಲೇ ಮುಗಿಸಿದ್ವಿ. ಆ ಮಠದಲ್ಲೇ ಪಾರಣೆಯನ್ನು ಮಾಡಿದ್ವಿ. ಪಾರಣೆ ಮುಗಿದ ನಂತರ ನಾವೆಲ್ಲರೂ ಮಂಗಳಗಿರಿ ಅಂತ ಒಂದು ಬೆಟ್ಟ, ಮಂಗಳಗಿರಿ ಕ್ಷೇತ್ರ, ಅಲ್ಲಿ ನಮ್ಮ ನರಸಿಂಹದೇವರ ಒಂದು ಸನ್ನಿಧಾನ ಇದೆ. ನರಸಿಂಹದೇವರ ಸನ್ನಿಧಾನ ಅಂದರೆ ವಿಶೇಷ ಏನಂದರೆ ಆ ನರಸಿಂಹದೇವರಿಗೆ ನೈವೇದ್ಯ ಮಾಡೋದು ಪಾನಕ, ಬೆಲ್ಲದ ಪಾನಕ. ಅದಕ್ಕೆ ಪಾನಕ ನರಸಿಂಹದೇವರು ಅಂತ ಕರೀತಾರೆ. ಆ ಪಾನಕ ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಾನಕದ ಸೇವೆಯನ್ನು ಮಾಡಿ ಒಂದು ಗಂಜಿನಲ್ಲಿ ಪಾನಕ ಕೊಡ್ತಾರೆ. ಆ ಪಾನಕ ತಗೊಂಡೋಗಿ ಅರ್ಚಕರಿಗೆ ಕೊಟ್ಟರೆ ಅವರು ನರಸಿಂಹದೇವರ ಬಾಯಲ್ಲಿ ಅರ್ಧ ಪಾನಕವನ್ನು ಹಾಕಿ ಅವನ ಬಾಯಿಂದ ಕೆಲವು ಪಾನಕಗಳನ್ನು ತೆಗೆದು ಮತ್ತೆ ನಮ್ಮ ಪಾತ್ರೆಗೆ ಹಾಕಿ ಅದು ನಮಗೆ ಪ್ರಸಾದವಾಗಿ ಕೊಡ್ತಾರೆ. ಆ ಪಾನಕವನ್ನು ಒಂದು ಬಾಟಲ್ನಲ್ಲಿ ಸಂಗ್ರಹಿಸಿ ತಗೊಂಡು ಬಂದ್ವಿ. ಪ್ರಸಾದ ಎಲ್ಲ ತಗೊಂಡು ಆ ನರಸಿಂಹದೇವರ ಅನುಗ್ರಹ ಪಡೆದ್ವಿ. ಅಲ್ಲಿಂದ ನಾವು ಶುರು ಮಾಡಿದ ಕಾರ್ಯ ಒಂದು ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಿಂದ ಶುರು ಮಾಡಿ ನಾಗಪುರದ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಬಂದ್ವಿ. ಅಲ್ಲಿಗೆ ನಮ್ಮ ಯಾತ್ರೆ ಮುಗಿದಿತ್ತು. ಇನ್ನು ಕಡೆಯ ಯಾತ್ರೆ ಈ ಒಂದು ವಾರಣಾಸಿ, ವಿಜಯವಾಡದಲ್ಲಿ ಮಂಗಳಗಿರಿ ಕ್ಷೇತ್ರ ನರಸಿಂಹದೇವರ ದರ್ಶನ ಆದಮೇಲೆ ಬೆಟ್ಟದ ಕೆಳಗಡೆ ಇರುವಂತಹ ಲಕ್ಷ್ಮೀ ನರಸಿಂಹ ಸನ್ನಿಧಾನವನ್ನು ತಲುಪಿದ್ವಿ. ಅಲ್ಲಿ ಅಗಾಧವಾದ ನರಸಿಂಹದೇವರು, ಲಕ್ಷ್ಮೀದೇವಿ ಇವರಿಬ್ಬರ ಅಗಾಧವಾದ ವಿಗ್ರಹ ಇದೆ, ಸನ್ನಿಧಾನ ಇದೆ. ಅಲ್ಲಿ ನಾವು ಹೋಗಿ ಅವರನ್ನ ದರ್ಶನವನ್ನು ಮಾಡಿ ಅನುಗ್ರಹವನ್ನು ಪಡೆದು ಕಡೆಗೆ ಅದು ಕಡೆಯ ಸ್ಥಳ ಆದ್ದರಿಂದ, ಯಾತ್ರೆಯ ಕಡೆಯ ಸ್ಥಳವಾದ್ದರಿಂದ ಆ ಒಂದು ಮಹಾದ್ವಾರದ ಪಕ್ಕದಲ್ಲಿ ಕುಳಿತುಕೊಂಡು ಎಲ್ಲ ಯಾತ್ರಿಕರು, 48 ಜನ ಯಾತ್ರಿಕರು ಕೂಡ ಅಲ್ಲಿ ಕುಳಿತುಕೊಂಡು ಅಲ್ಲಿ ನಮ್ಮಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೀತು. ನಮ್ಮ ಯಾತ್ರೆಗಳಲ್ಲಿ ಒಬ್ಬರಾದಂಥ ಚಂದ್ರಶೇಖರ್ ಅವರು ಒಳ್ಳೆ ಸಂಗೀತಗಾರರು, ಚೆನ್ನಾಗಿ ಹಾಡ್ತಾರೆ, ಬಹಳ ಸುಶ್ರಾವಾಗಿ ಹಾಡ್ತಾರೆ. ನಮ್ಮ ರಘುನಂದನ್ ಕೂಡ ಅಷ್ಟೇ ಚೆನ್ನಾಗಿ ಹಾಡ್ತಾರೆ. ಸೊ ಇವರಿಬ್ಬರ ಒಂಥರ ಜುಗಲ್ಬಂದಿ ಥರ ಇಬ್ಬರು ಹಾಡ್ಲಿಕ್ಕೆ ಶುರು ಮಾಡಿದರು. ನಮ್ಗೆ ಬಹಳ ಆನಂದ ಆಯಿತು. ನಾವೆಲ್ಲ ಆ ಒಂದು ಆನಂದದಲ್ಲಿ ತೇಲ್ತಾ ಇದ್ವಿ. ಬಹಳ ಖುಷಿ ಆಯಿತು. ಆ ಸಮಯದಲ್ಲಿ ನೋಡಿ, ಹರಿಪ್ರೇರಣೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನಮಗೆ. ಕೋದಂಡರಾಮಯ್ಯ ಅಂತ ಹೇಳಿ IAS ಆಫೀಸರ್, ಅಂದರೆ ರಿಟೈರ್ಡ್ IAS ಆಫೀಸರ್, ಅವರ ಡೆಪ್ಟಿ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್, ಅವರು ನಿವೃತ್ತಿ ಹೊಂದಿದ ಮೇಲೆ ಅದೇ ದೇವಸ್ಥಾನದಲ್ಲಿ ಅವರು ಟ್ರಸ್ಟಿ ಆಗಿದ್ದಾರಂತೆ.
ಅವರ ಇನ್ನೊಬ್ಬ ಸ್ನೇಹಿತರ ಜೊತೆಗೆ ಬಂದು ನಾವು ಯಾರೂ ಅವ್ನು ಕರೆದಿಲ್ಲ, ಅವ್ರು ಯಾರೂ ನಮಗೆ ಗೊತ್ತಿಲ್ಲ, ಆದರೆ ಸ್ವಯಂ ಪ್ರೇರಣೆಯಿಂದ ಅವರು ನರಸಿಂಹದೇವರ ಪ್ರಸಾದವನ್ನು ಒಂದು 5-6 ಉಂಡೆಗಳನ್ನು ಇಟ್ಟುಕೊಂಡು ತಟ್ಟೆಯಲ್ಲಿ ಹಾಕ್ಕೊಂಡು ಬಂದು ನಮ್ಮ ಪಕ್ಕದಲ್ಲೇ ಕುತ್ಕೊಂಡ್ರು. ಯಾವಾಗ ಇವರು ಹಾಡ್ತಾ ಇದ್ದಾರೆ ಆಗ ಅವರು ನಾನು ಹಾಡು ಹೇಳ್ತೀನಿ ಇದ್ರು. ಅಯ್ಯೋ ದಯವಿಟ್ಟು ಹಾಡಿ. ಆಗ ಅವ್ರು ಹಾಡಿದ ಹಾಡು ಯಾವುದು ಗೊತ್ತೇ? ಬದುಕಿದನು ಭವಯನಗೆ ಹಿಂಗಿದ್ದು. ಈ ಹಾಡನ್ನ ಕನಕದಾಸ ರಚನೆ, ಪುರಂದಾಸರು ಅಂಕಿತದಲ್ಲಿ ಹೇಳಿದ್ರು ಅವರು. ಆ ಹಾಡು ಎಷ್ಟು ಚೆನ್ನಾಗಿ ಹಾಡಿದ್ರು ಅಂದ್ರೆ ಬಹಳ ಖುಷಿ ಆಯ್ತು ನಮಗೆ. ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಆ ದೇವಸ್ಥಾನಕ್ಕೆ ಬಂದಂತ ಮತ್ತೊಬ್ಬರು ಭಕ್ತರು ಅವರು ಕೂಡ ಹಾಡಿದರು. ಈ ಹಾಡು ಹೇಳಿದ್ಮೇಲೆ ಇಲ್ಲಿಗೆ ಮುಗಿಲಿಲ್ಲ. ಅವ್ರು ಹೇಳಿದ್ರು, ನಿಮಗೆ ದೇವರ ದರ್ಶನ ಮಾಡಿದ್ರ ಅಂತ ಕೇಳಿದ್ರು. ನಾವು ಆಯ್ತು ದರ್ಶನ ಆಯ್ತು ಅಂದ್ವಿ. ಅಲ್ಲ, ನಾನು ಟ್ರಸ್ಟಿ ಇದ್ದೇನೆ, ನೀವು ಬೇಕಾದ್ರೆ ಇನ್ನೊಂದ್ಸಲ ನೋಡೋ ಹಾಗಿದ್ರೆ ಹತ್ತಿರದಿಂದ ಕರ್ಕೊಂಡೋಗಿ ನರಸಿಂಹದೇವರ ದರ್ಶನ ಮಾಡಿಸ್ತೀನಿ ಇದ್ರು. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಹೇಳಿ, ಅಂತ ಅವಕಾಶ ಸಿಕ್ಕರೆ ಬಿಡ್ತೀವ, ಖಂಡಿತ ನಾವು ಇನ್ನೊಂದ್ಸಲ ಬರ್ತೀವಿ ನೋಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಕಡೆಗೆ ಅವರು ನಮ್ಮ ವಿಳಾಸ ಎಲ್ಲ ತಗೊಂಡ್ರು. ರಘುನಂದನ್ ಅವರು ನಮ್ಮ ಯಾತ್ರೆಯ ಒಂದು ಸಂಕ್ಷಿಪ್ತ ವರದಿಯನ್ನ ಹೇಳಿದರು, ಏನೇನಾಯ್ತು ಇಲ್ಲೇನು ಮಾಡಿದ್ವಿ ಅಂತ. ಆ ವರದಿಯನ್ನು ಹೇಳಬೇಕಾದ್ರೆ ನನಗೆ ನನ್ನ ಆತ್ಮೀಯರು ದಯವಿಟ್ಟು ನೀವು ಮಾತಾಡಿ ಅಂತ ಹೇಳಿದರು. ಮಾತನಾಡೋದ್ರೆ ಏನು, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋದು, ವಂದನಾರ್ಪಣೆ ಹೇಳೋದು ನನ್ನ ಕರ್ತವ್ಯ ಆಗಿತ್ತದು. ಎಲ್ಲರ ಪರವಾಗಿ ನಾನು ವಂದನಾರ್ಪಣೆಗಳನ್ನು ಅಂದರೆ ಅವರ ಸಹಭಾಗಿತ್ವ, ರಘುನಂದನ್ ಅವರ ಮುಂದಾಳತ್ವ, ಅವರನ್ನು ಸಹಕಾರ ಮಾಡಿದ್ದು, ಅವರ ಜೊತೆಗಿದ್ದಂತಹ ಅವರ ಸಹಾಯಕರು ನಮಗೆ ಎಷ್ಟು ಸಹಾಯ ಮಾಡಿದರು, ಆಮೇಲೆ ಯಾವ್ಯಾವ ಕ್ಷೇತ್ರವನ್ನು ಮಾಡಿದ್ದೀವಿ, ಇದೆಲ್ಲ ಹೇಳಿದೆ ನಾನು. ಇನ್ನೊಂದು ವಿಶೇಷವನ್ನು ಹೇಳೋದು ಮರ್ತೆ ನಾನು. ಪರಮಾತ್ಮ ನಮಗೆ ಒಂದು ಸಂದೇಶವನ್ನು ಕಳಿಸ್ತಾನೆ. ಆ ಸಂದೇಶವನ್ನು ನಾವು ಅರ್ಥೈಸಿಕೊಳ್ಳೋದ್ರಲ್ಲಿ ನಾವು ಎಡುತ್ತೀವಿ. ಏನು ಸಂದೇಶ ನೋಡಿ, ನಾವೆಲ್ಲ ಯಾತ್ರೆಯನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ, ಪಿತೃಕಾರ್ಯವನ್ನು ಮಾಡಿ ಬಂದ್ವಿ. ಪಿತೃಕಾರ್ಯ ಮಾಡಿದಾಗ ಅಲ್ಲಿಯ ಗಯಾದಲ್ಲಿ ಅರ್ಚಕರು ಹೇಳಿದರು, ಆಚಾರ್ಯರು ಹೇಳಿದರು, ನೀವು ನೋಡಿ ಇವತ್ತು ಗಯಾದಲ್ಲಿ ಸನ್ನಿಧಾನದಲ್ಲಿ ಪಿಂಡ ಪ್ರದಾನ ಮಾಡಿದ್ದೀರಾ, ನಿಮಗೆ 108 ಜನ್ಮ ಪಾಪಗಳೆಲ್ಲ ಕಳಿತು, ನೀವು ಪವಿತ್ರರಾಗಿದ್ದೀರಿ ಅಂತ ಹೇಳಿದರು. ಅಂದರೆ ನಿಮ್ಮ 108 ತಲೆ ನಿಮ್ಮ ದೊಡ್ಡವರು ಕೂಡ ಅವರು ಇವತ್ತು ತಮ್ಮ ಪಾಪಗಳನ್ನು ಕಳೆದುಕೊಂಡು ಪವಿತ್ರರಾಗಿ ಅವರು ವೈಕುಂಠ ಸೇರ್ತಾ ಇದ್ದಾರೆ ಅಂತ ಹೇಳಿದರು. ಈ ಒಂದು ಮಾತು ನಮಗೆ ಹೇಳಿದರು. ಅವರ ಹಾಡಿಗೂ ಇದಕ್ಕೂ ಹೇಗೆ ಸಂಬಂಧ ಅಂತ ಕೇಳ್ತೀರಾ? ಬದುಕಿದನು ಭವಯನಗೆ ಹಿಂಗಿತು ಅಂತ ಹೇಳಿ ಶುರು ಮಾಡಿ ಹೇಳ್ತಾರೆ, ಮುಕ್ತರಾದರು ಎನ್ನ 108 ಕುಲದವರು, ಮುಕ್ತಿ ಮಾರ್ಗಕ್ಕೆ ಯೋಗ್ಯ ನೈನಾದೆನು. ಅಕಳಂಕ ಶ್ರೀಹರಿ ಭಕುತಿಗೆ ಮನವಲಿದು ರುಕ್ಮಿಣಿ ಅರಸ. ಆ ರುಕ್ಮಿಣಿ ಅರಸ ಅಂದ್ರೆ ರುಕ್ಮಿಣಿಯ ತೌರ್ಮನೆ ನಾಗಪುರಕ್ಕೂ ಬಂದಿದ್ರು. ರುಕ್ಮಿಣಿಯ ಅರಸ ವಶವಾದ ನನಗೆ ಬದುಕಿದನು ಭವಯನಗೆ ಹಿಂಗಿತು. ಅಲ್ಲಿ ಆಚಾರ್ಯ ಹೇಳಿದರು, ನೀವು ಮಾಡಿದ ಸೇವೆಯಿಂದ 108 ತಲೆಗಳು ಪವಿತ್ರರಾಗಿದ್ದಾರೆ, ಸ್ವರ್ಗ ಸೇರಿದ್ದಾರೆ ಅಂತ. ಆ ಹಾಡು ಲಿಂಕು ಕಳಿಸಿದ ಪರಮಾತ್ಮ ನಮಗೆ. ಅವರು ವಿಶೇಷವಾಗಿ ಅವರು ಬಂದು ಆ ಒಂದು ಸಂದೇಶವನ್ನು ನಮಗೆ ಕೊಟ್ಟರು. ನಮಗೆ ಅದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ಮನತ್ತೆ. ಪರಮಾತ್ಮ ನಿಜವಾಗಲೂ ನಮ್ಮನ್ನ ಕರುಣಾಮಯಿ. ನಾವು ಏನೇ ಒಂದು ನಾವು ಸಹ ನಮ್ಮ ಮಕ್ಕಳಿಗೆ ಅನುಭವ ಆಗುತ್ತೆ. ನಾವು ಮೊಮ್ಮಕ್ಕಳು ಕರೆದ್ಬಿಟ್ಟು ಏನೋ ಒಂದು ಹಾಡು ಹೇಳೋ ಅಂತ ಹೇಳ್ತೀವಿ, ಏನೋ ಒಂದು ಮಂತ್ರ ಹೇಳೋ ಅಂತ ಹೇಳ್ತೀವಿ. ತಪ್ಪ ಹೇಳಿದ ಮೇಲೆ ಬಹಳ ಸಂತೋಷ ಆಗುತ್ತೆ, ನಮ್ಗೆ ಹೆಮ್ಮೆ ಆಗುತ್ತೆ, ಎಷ್ಟು ಚೆನ್ನಾಗಿ ಹೇಳ್ತಾ ಹುಡುಗ ಅಂತ. ಆ ರೀತಿ ನಾವು ತಪ್ಪೋ ಸರಿನೋ ಗೊತ್ತಿಲ್ಲ, ಪರಮಾತ್ಮನ ಸೇವೆಯನ್ನು ನಿರ್ಮಲ ಮನಸ್ಸಿನಿಂದ ಮಾಡಿದ್ದೇವೆ, ನಿರ್ಮಲ ಮನಸ್ಸನ್ನು ಮಾಡಿದ್ದೇವೆ. ಅದಕ್ಕೆ ಪ್ರತಿಯಾಗಿ ಪರಮಾತ್ಮ ಕೊಟ್ಟಿದ್ದು ಏನಪ್ಪಾ ಅಂದರೆ ಇದೇ ಸಂದೇಶ. ಅಂದರೆ ನಿನ್ನ ಸೇವೆ ನಮ್ಮನ್ನು ತಲುಪಿದೆ ಅಂತ ಗುರುಮುಖೇನ ಆಚಾರ್ಯ ಮುಖೇನ ಯಾವ ಜಾಗದಲ್ಲಿ ಹೇಳ್ತಾರೆ. ನರಸಿಂಹದೇವರ ಸನ್ನಿಧಾನದಲ್ಲಿ ಆ ಮಾತು ಅಂತ ಹೇಳಿತು. ಅದನ್ನು ಕೇಳಿ ಮನಸ್ಸಿಗೆ ಬಹಳ ತೃಪ್ತಿ ಆಯ್ತು. ನಮಗೆ ಸಾರ್ಥಕ ನಮ್ಮ ಜೀವನ ಅನಿಸ್ತು. ನಿಮಗೂ ಹಾಗೆ ಅನಿಸಿರ್ಬೇಕಲ್ವಾ ಯಾತ್ರೆಗಳೇ? ಬಹಳ ಸಂತೋಷ ಆಯಿತು. ಈ ಯಾತ್ರೆಯೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟು ರೈಲ್ವೆ ನಿಲ್ದಾಣಕ್ಕೆ ಬಂದ್ವಿ. ಅಲ್ಲಿ ಇನ್ನೊಂದು ಮರ್ತ್ವಿ, ನಾನು ಕನಕದುರ್ಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದುರ್ಗಾದೇವಿಯ ದರ್ಶನವನ್ನು ಮಾಡಿಕೊಂಡು ಮತ್ತೆ ಉತ್ತರಾದಿ ಮಠಕ್ಕೆ ಬಂದ್ವಿ. ಉತ್ತರಾದಿ ಮಠದಲ್ಲಿ ನಮಗೆ ಲಘು ಉಪಹಾರವನ್ನು ಕೊಟ್ಟು ಅಲ್ಲಿಂದ ಬೀಳ್ಕೊಡುಗೆ ಸಮಾರಂಭ ನಡೀತು. ಹೊರಟಾಗ ನಮ್ಮ ಕಾರ್ಯಗಳಿಗೆ ಬಹಳಷ್ಟು ಜನ ಮೆಚ್ಚಿದರು.
ನಾನೇನು ಮಾತಾಡಿದ್ನೋ ಗೊತ್ತಿಲ್ಲ. ಪರಮಾತ್ಮ ಏನು ನುಡಿಸಿದ್ನೋ ನುಡಿದೆ. ಅದರಲ್ಲೇ ಕೆಲವರು ಭಾವುಕರಾಗಿ, ಅಂದರೆ ಯಾವ ಪಿತೃ ಕಾರ್ಯ ಮಾಡೋದು ಎಷ್ಟು ವಿಶೇಷ, ಆ ಕ್ಷೇತ್ರದಲ್ಲಿ ಮಾಡಿದ್ದು, ಪಿತೃಗಳು ಹೇಗೆ ನಮ್ಮನ್ನು ಕಾಯ್ತಾ ಇರ್ತಾರೆ, ಅವರು ಎಷ್ಟು ಆಸೆಯಿಂದ ಕಾಯ್ತಾ ಇರ್ತಾರೆ. ಈ ವಿಷಯನ ಹೇಳಿದಾಗ ಬಹಳ ಜನರು ಭಾವುಕರಾದರು. ಕೆಲವರು ಮಹಿಳೆಯರು ಕಣ್ಣೀರು ಕೂಡ ಹಾಕಿದರು. ಇದೆಲ್ಲ ನನಗೆ ಒಂಥರ ಭಾವುಕನಾದೆ ನಾನು. ಅದೆಲ್ಲ ಹರಿಚಿತ್ತ, ನಮ್ದೇನಿಲ್ಲ. ಹರಿಚಿತ್ತಕ್ಕೆ ಬಂದದ್ದು ಹರಿಚಿತ್ತ ಸತ್ಯ ಅಷ್ಟೇ. ನರಚಿತ್ತಕ್ಕೆ ಬಂದದ್ದು ರೆವಲೇಷನ್ ನಡೆಯೋದು ಅಂತ ಹೇಳ್ತಲ್ಲ ಹಾಗೆ. ಅಲ್ಲಿಂದ ನಾವು ಮತ್ತೆ ಎಲ್ಲ ಹೊರಟು ರೈಲು ನಿಲ್ದಾಣದಲ್ಲಿ ಸೇರಿದ್ವಿ. ಸಂಜೆ ಹೊರಟ ರೈಲಿನಲ್ಲಿ ಮತ್ತೆ ಬೆಂಗಳೂರಿಗೆ ಪ್ರಯಾಣ ಮಾಡಿ ಯಶವಂತಪುರವನ್ನು ತಲುಪಿದ್ವಿ. ಇಲ್ಲಿಗೆ ನಮ್ಮ ತೀರ್ಥಯಾತ್ರೆ, ಕಾಶಿ ಯಾತ್ರೆ ಸಂಪೂರ್ಣಗೊಂಡಿತು. ಇದಾದ ಮೇಲೆ ಪ್ರತಿನಿತ್ಯ ನಾವು ಅಲ್ಲಿನ ಛಾಯಾಚಿತ್ರಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅಲ್ಲಿನ ಒಬ್ಬರ ಅನುಭವಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಈ ವಾಟ್ಸಪ್ ಗ್ರೂಪಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಎಷ್ಟೋ ವಿಶೇಷ ವಿಷಯಗಳು ಗೊತ್ತಾದವು ನಮಗೆ. ಆಮೇಲೆ ಈ ಒಂದು ವಾತಾವರಣ ನಮ್ಗೆ ಹೇಗೆ ಎಫೆಕ್ಟ್ ಆಯಿತು ಅನ್ನೋದಕ್ಕೆ, ದಕ್ಷಿಣ ಭಾರತದಲ್ಲಿ ಜನಕ್ಕೆ ಉತ್ತರ ಭಾರತದ ಚಳಿ ತಡ್ಕೊಳಕ್ಕಾಗಲಿಲ್ಲ. ಅಲ್ಲಿಂದ ಬಂದ ಮೇಲೆ ಕೆಲವರು ಅನಾರೋಗ್ಯಗೊಂಡರು. ಅದರ ಆರೋಗ್ಯ ಚೇತರಿಕೆ ಆಗಿ ಸ್ವಲ್ಪ ದಿವಸದಲ್ಲೇ ಅವರು ಕೂಡ ಮೊದಲ ಸ್ಥಿತಿ ಬಂದರು. ಆದರೂ ಸ್ವಲ್ಪ ನೋವು ಅನುಭವಿಸಬೇಕಾಯಿತು. ಆದರೂ ಕೂಡ ಆ ತೃಪ್ತಿ ಇದೆ ನೋಡಿ ನಮಗೆ. ಅಲ್ಲಿ ಹೋಗಿ ನೋಡಿದಂಥ ಸ್ಥಳ ಮಹಾತ್ಮೆ, ಆ ಸ್ಥಳೀಯ ದೇವತೆಗಳು, ಆ ಕ್ಷೇತ್ರವಿಧಿಯನ್ನು ಮಾಡಿದಂಥ ಪುಣ್ಯ, ಆಮೇಲೆ ಸಜ್ಜನರ ಸಹವಾಸ, ಸಜ್ಜನರ ಹರಿಯ ಚಿಂತನೆ, ಈ ಎಲ್ಲವನ್ನು ಪರಮಾತ್ಮ ನಮಗೆಲ್ಲ ಕೊಟ್ಟ ಹಾಗೆ ಮಾಡಿದ. ಅದರ ಡಿಸ್ಕಷನ್ನು, ಅದರ ಚರ್ಚೆ ಕಂಟಿನ್ಯೂಸ್ ಆಗಿ ಒಂದು ತಿಂಗಳಿಂದ ನಡೀತಾನೆ ಇತ್ತು. ಯಾವಾಗ 20ನೇ ತಾರೀಕು ಈ ತಿಂಗಳು ಬಂತು, ಅವಾಗ ಜ್ಞಾಪಕ ಆಯ್ತು ನಮ್ಗೆ ಹಳೆಯದು. ಒಂದು ತಿಂಗಳಿಂದ ನಾವು ಯಾವ ಸಡಗರ, ಆತಂಕ, ಖುಷಿಯಿಂದ ಹೊರಟಿದ್ವಿ. ಆ ಒಂದು ತಿಂಗಳು ಕಳೆದೋಯ್ತು. ಆ ನೆನಪಿನಲ್ಲೇ ನಾನು ಒಂದು ಸಂದೇಶವನ್ನು ಕಳಿಸಿದೆ. ಅದರ ಬಂದ ಪ್ರತಿಕ್ರಿಯೆಯನ್ನು ಹಾಗೂ ನನ್ನ ಅನುಭವಗಳ ಬಗ್ಗೆ, ಅವರ ಅಭಿಪ್ರಾಯಗಳನ್ನು, ನನ್ನ ಬಗ್ಗೆ ಇಡುವಂತಹ ಒಂದು ಗುಣಾತ್ಮಕ, ಧನಾತ್ಮಕ ಭಾವನೆಯನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು, ಮನಸ್ಸಿಗೆ ತೃಪ್ತಿ ಆಯಿತು. ನಿಮಗೆ ನಾನು ಧನ್ಯೋಸ್ಮಿ ಅಂತ ಹೇಳ್ತೀನಿ. ಈ ಯಾತ್ರೆಗೆ ಸಹಕರಿಸಿದಂಥ ರಘುನಂದನ್, ಅವರ ಟೀಮ್ ಮತ್ತು ನಮ್ಮ ಸಹಯಾತ್ರಿಗಳೆಲ್ಲರಿಗೂ ಕೂಡ ಈ ಮೂಲಕ ನಾನು ಅಭಿನಂದನೆಗಳನ್ನು ಮತ್ತು ಅಭಿವಂದನೆಗಳನ್ನು ತಿಳಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಈ ಒಂದು ಯಾತ್ರಾ ಅನುಭವ ನನ್ನಷ್ಟೇ ನಿಮಗೂ ಆಗಿದೆ, ನಮ್ಮಷ್ಟೇ ನೀವು ಕೂಡ ಸಂತೋಷಪಟ್ಟಿದ್ದೀರಿ, ತೃಪ್ತಿಪಟ್ಟಿದ್ದೀರಿ ಅಂತ ನಾನು ಅಂದ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಕೃಷ್ಣಾರ್ಪಣಮಸ್ತು.